ಹಂಸೋಡಿನ ಎಷ್ಟು ಕಿಲೋಮೀಟರ್ ಆಗುತ್ತೇನೆ? ಇಲ್ಲಿಂದ 8 ಕಿಲೋಮೀಟರ್ ಆಗುತ್ತೆ. 8 ಕಿಲೋಮೀಟರ್. ಎಲ್ಲೆಲ್ಲಿ ಮಾರಾಟ ಇರ್ತೀರಣ್ಣ ಇದೆಲ್ಲ ತರಕಾರಿಗಳ? ನಾವು ನಗರದಲ್ಲಿ ಮಾಡ್ತೀವಿ. ಕರ್ನಂಜಿಪುರ, ಹರದನಹಳ್ಳಿ, ಛತ್ರ ಅಲ್ಲೆಲ್ಲ ಮಾಡ್ತೀವಿ. ಅಲ್ಲೆಲ್ಲ ಮಾಡ್ತೀರಣ್ಣ. ಎಷ್ಟು ಸಿಗುತ್ತಣ್ಣ ಲಾಭ? ಲಾಭ 500 ರೂಪಾಯಿ ಸಿಗುತ್ತೆ. 500 ರೂಪಾಯಿ? 500 600. ಗಾಡಿ ಯಾರದಣ್ಣ? ಗಾಡಿ ನಮ್ದು. ನಿಮ್ಮದೇ ಗಾಡಿನ? ನಿಮ್ಮ ಹೆಸರೇನು? ಮೂರ್ತಿ. ಮೂರ್ತಿ ಅಂತ ಅಣ್ಣ. ಹೆಲ್ಮೆಟ್ ಹಾಕ ತಿರುಗಾಡ್ಬೇಕಲ್ವಣ್ಣ? ಆಯ್ತಣ್ಣ. ಹೆಲ್ಮೆಟ್ ಹಾಕ ತಿರುಗಾಡ್ಬೇಕಲ್ವಣ್ಣ? ಹಾ, ಯಾಕಣ್ಣ ಹೆಲ್ಮೆಟ್ ಹಾಕಿಲ್ಲ? ಮರ್ತ್ಬಿಟ್ಟು ಬಂದ್ರ? ಮತ್ತೆ ನೀವು ಸಿಟಿಗೆಲ್ಲ ತರಕಾರಿ ಮಾರಾಟಕ್ಕೆ ಹೋಗ್ತಾ ಇದ್ರ? ಸಂತೆಮರಿ ಸರ್ಕಲ್ ಮತ್ತೆ ಪಚ್ಚಪ್ಪ ಸರ್ಕಲ್ ಅಲ್ಲೆಲ್ಲ ಕ್ಯಾಮ್ರಾ ಹಾಕೋರ ಕಣ. ಬಿಲ್ ಬರ್ತದ ಕಣ. ನೀನ್ ಸಂಪಾದನೆ ಮಾಡೋದಕ್ಕೆ ಬಿಲ್ ಬರ್ತದೆ. ನೀನ್ ಸಂಪಾದನೆ ಮಾಡಿದ್ರೆ 500 ರೂಪಾಯಿ ಕಣ. ನಿಜ ಅಲ್ವಾ? 500 ರೂಪಾಯಿ ನೀನ್ ಕೋರ್ಟ್ಗೆ ಹೋಗಿ ಕಟ್ಬೇಕಲ್ಲಣ್ಣ. ಅದಕ್ಕೇನಣ್ಣ ನಿನ್ನ ಉತ್ತರ? ಅಣ್ಣ ಅದೆಲ್ಲ ಕಣ ಡೈಲಿ ಹಾಕಬೇಕಣ್ಣ. ಆಯ್ತಣ್ಣ, ದಯವಿಟ್ಟು ಅಣ್ಣ. ನಿಮ್ಗೋಸ್ಕರ ನಾನು ಅಯ್ಯೂ ಕಾರ್ಯಕ್ರಮ ಅಂತ ಕಣ ಮಾಡ್ತಿರೋದು. ದಯವಿಟ್ಟು ಅಣ್ಣ ಹೆಲ್ಮೆಟ್ ಹಾಕ ತಿರ್ಗಾಡಿ. ಮಕ್ಳು ಎಷ್ಟಿದ್ವು ಅಣ್ಣ? 3 ಸೀಟು. ಮಕ್ಳ ಕೈಲಿ ಗಾಡಿ ಕೊಟ್ಬಿಡಿ. ಏಜ್ ಆಗಿಲ್ಲ ಅಂದ್ರೆ. ಎಷ್ಟು ಓದ್ತಿದ್ವು? ಅವ್ರದ್ದು ಒಬ್ಬ ಡಿಗ್ರಿ ಮಾಡ್ತಾವ. ಒಬ್ಬರು ಡಿಗ್ರಿ ಮಾಡ್ತಿದ್ರ? ಒಬ್ಬ SLC. ಅಣ್ಣ ನೀನು ಹಂಸೋಡಿಯಿಂದ ಇಲ್ಲಿ ಬರೋಗೆ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಯಾರನ್ನ ಜವಾಬ್ದಾರಿ ನೀನು ಮಾಡ್ತಿದ್ಯಾ? ಸ್ವಲ್ಪ ಯೋಚನೆ ಮಾಡಿ. ಈ ಸ್ಟಂಡಿಗೆ ಬಂದು ನೀನು ವ್ಯಾಪಾರ ಮಾಡೋದು ಏನಕ್ಕಿನ? ಮತ್ತೆ ಇಲ್ಲೇ ನೀನು 500 ರೂಪಾಯಿ ನೀನು ಕಟ್ಬಿಟ್ಟು ಆದ್ರೆ ಪೊಲೀಸ್ ಸ್ಟೇಷನ್ಗೆ ನಿನ್ ಗತಿ ಏನಾಗಬೇಕಲ್ಲ? ನೀವು ಹೊಟ್ಟೆ ಪಡೆ ಏನಾಗಬೇಕು? ಮತ್ತೆ ಅದು ಅರ್ಥ ಮಾಡ್ಕೋಬೇಕಣ್ಣ ನೀನು. ರೈಡನ್ನ ಹೆಲ್ಮೆಟ್ ನಾಳೆ ತಪ್ಪಲ್ವಣ್ಣ. ಯಾವ ಹಿಂಗೆ ಬಂದಿದೆ ಹೆಚ್ಚು ಕಮ್ಮಿ ಅಣ್ಣ. ಹೆಲ್ಮೆಟ್ ಇದ್ರು ಟ್ರಿಪಲ್ ರೈಡಿಂಗ್ ತಪ್ಪಲ್ವಣ್ಣ. DL ಇಲ್ವಾ? ಎಲ್ಲೆಲ್ಲರೂ ಇಲ್ವಾ? ಮತ್ತೆ ನಿಮ್ಗೆ ಬರ್ತೀವಿ. ಎಷ್ಟು ಏಜು? ಕ್ಯಾಮ್ರಾದ ಕಣ ಹುಷಾರು. ನಿಮ್ಮ ತಂದೆ ಹೋಗಬೇಕಾಗ್ತದೆ ಜೈಲ್ಗೆ. ದಯವಿಟ್ಟು ಹೆಲ್ಮೆಟ್ಟು ಏಜ್ ಬಂದಿಲ್ಲ ಅಂದರೆ ಗಾಡಿನೇ ಮುಟ್ಟಕ್ಕೋಗ್ಬೋದು. 18 ವರ್ಷ ಆಗಿದ್ರು ಕೂಡ ನಿಂತು DL ಇದೆ ತೋರ್ಸಪ್ಪ. ಮಾಡ್ಬಾರ್ದು ಹಂಗಿಲ್ಲ. ಗಾಡಿನ ಓಡಿಸ್ಬಾರ್ದು. ಎಜುಕೇಷನ್ ಮಾಡ್ತಿದ್ಯಾ? ಏನು ಕೆಲಸ ಸಿಗಂಗಿನ? ದಯವಿಟ್ಟು ಹೆಲ್ಮೆಟ್ ಹಾಕತ್ತೀವಿ. ಎಕ್ಸೂರಣ್ಣ ಯಾಕೆ ಹೆಲ್ಮೆಟ್ ಹಾಕಿಲ್ಲ? ಯಾಕೆ ಆಗಿಲ್ಲ? ಏನು ಕೆಲಸ ಮಾಡೋದು? ಅಣ್ಣ ನಿಮ್ಗೆ ಎಷ್ಟು ಸಂಬಳ ಕೊಡ್ತಾರೆ? 15 ಕೊಡ್ತಾರಲ್ವಾ? ನೀನು ಫೈನ್ ಕಟ್ಟಿದೀಯಾ? ಕ್ಯಾಮ್ರಾ ಫಿಕ್ಸರ್ ಆಗೋದಲ್ಲ. ದಯವಿಟ್ಟು ತಿರ್ಗಾಡ್ಬೇಕು ಅಂದ್ರೆ ಹೆಲ್ಮೆಟ್ ಹಾಕಲೇಬೇಕು. ನೀವು ಸೇಫ್ಟಿಗೋಸ್ಕರ ನೋಡ್ಬೇಕಲ್ವಾ? ದಯವಿಟ್ಟು ಹೆಲ್ಮೆಟ್ ಹಾಕೋಣ. ಗಾಡಿ ಯಾರು ಹಿಂದಿನ ಗಾಡಿ ಮೊಬೈಲ್ಗೆ ಬಿಲ್ ಬರ್ತದೆ ಸರ್. ಮೊನ್ನೆಯಿಂದ ಸ್ಟಾರ್ಟ್ ಆಗಿದೆ. ನಾವು ಅರಿವು ಕಾರ್ಯಕ್ರಮ ಅಂತ ಮಾಡ್ತಾ ಇದ್ದೀವಿ. ದಯವಿಟ್ಟು ಸರ್ ಹೆಲ್ಮೆಟ್ ಹಾಕಿ ಗಾಡಿ ಸರ್. ನಿಮ್ಮ ಹೆಸರು? ಸರ್ ಪರಮೇಶ್ವರ. ದಯವಿಟ್ಟು ಹೆಲ್ಮೆಟ್ ಹಾಕಿ ಗಾಡಿ ಸರ್. ಪ್ಲೀಸ್ ಸರ್ ದಯವಿಟ್ಟು ಹೆಲ್ಮೆಟ್ ಹಾಕಿ. ನಮ್ದು ಯಾವರು? ಭೋಗಾಪುರಿಂದ ಇಲ್ಲಿ ಬಂದಿಲ್ಲ. ಹೆಲ್ಮೆಟ್ ಇಲ್ಲ. ಸರಿನಾ? ಇದು ಬರಾಗ ಏನಾದ್ರು ಹೆಚ್ಚು ಕಮ್ಮಿ ಆದರೆ ಅಲ್ಲ ಫ್ಯಾಮಿಲಿಗೆ ಯಾರು ಸರ್ ಮನೆ ಹೇಳಿ ಸರ್. ಇಲ್ಲಿಗೆ ಕ್ಯಾಮ್ರಾ ಇದೆ. ಹೋಗ್ಬಂದು ಮನೆಗೆ ಹೋಗಂತ ತಿಳ್ಕೊತದ ಸರ್. ದಯವಿಟ್ಟು ಸರ್ ಹೆಲ್ಮೆಟ್ ಹಾಕಿ. ಯಾವ ಇದೇ ಊರಲ್ಲ? ಕ್ಯಾಮ್ರಾ ಇರೋ ಸರ್. ಯಾವ ಊರು ಸರ್? ಇದೇ ಊರಲ್ಲ ಸರ್? ಹೆಲ್ಮೆಟ್ ಹಾಕತ್ತಿದ್ದಾರೆ ಸರ್. ಹೇಳ್ತು ಕ್ಯಾಮ್ರಾ ಬಂದೈತೆ. ಅದ್ರ ಬಗ್ಗೆ ಗೊತ್ತಿಲ್ವಾ? ಕ್ಯಾಮ್ರಾ ಬಂದೈತೆ ಸರ್. ನಿಮ್ಮ ಮನೆಗೆ ಬಿಲ್ ಗಾಡಿ ಯಾರದು? ಬಿಲ್ ಬರ್ತದೆ ಸರ್ ನಿಮ್ಮ ಫೋನ್ಗೆ. ಎಷ್ಟು ಹುಡಿತೀರಾ ಡೈಲಿ ಸರ್? 500 ರೂಪಾಯಿ ನೀವು ಫೈನ್ ಕಟ್ಟಬೇಕಾಗತ್ತಲ್ಲ. ದಯವಿಟ್ಟು ಹೆಲ್ಮೆಟ್ ಹಾಕತ್ತೀರಿ ಗಾಡಿ ಸರ್. ದಯವಿಟ್ಟು ಹೆಲ್ಮೆಟ್ ಹಾಕತ್ತೀರಿ ಗಾಡಿ ಸರ್. 500 ರೂಪಾಯಿ ಕಟ್ಟಕ್ಕೆ ಹೋಗ್ಲಿ ಸರ್. ಫೈನ್ ಕಟ್ಟಕ್ಕೆ ಹೋಗ್ಬಿಡಿ. ನಿಮ್ಮ ಹೆಸರು? ಜೋರಾಗಿ ಹೇಳಿ ಸರ್. ಯಾವ ವಾರ್ಡು ಸರ್? 15ನೇ ವಾರ್ಡು. ಓಕೆ ಸರ್ ಹೆಲ್ಮೆಟ್ ಹಾಕತ್ತೀರಿ ಗಾಡಿ ಸರ್.
ಏ ಕ್ಯಾಮ್ರಾ ಬರ್ತದೆ, ನಿಮ್ಗೆ ಬಿಲ್ ಬರ್ತದೆ ಮನೆಗೆ. ಯಾರ ಹೆಸರು ಗಾಡಿ ಇರೋದು? ಹಾಂ, ಎಷ್ಟು ಬರ್ತದೆ ಸರ್ ಮನೆಗೆ? ಎಷ್ಟು ಹೇಳಿ, ಎಷ್ಟು ಹೇಳಿ? 500 ರೂಪಾಯಿ ಸರ್. ನೀವು ಕುಡಿಯೋದೆಷ್ಟು ಡೈಲಿ? 500 ರೂಪಾಯಿ ಅಲ್ವಾ? ಹಾಂ, 500 ಅಲ್ಲಿಗೆ ಕಟ್ಬಿಟ್ಟು ಮನೆಗೆ ತಗೋತೀರಾ? ಹಾಂ, ಹೆಲ್ಮೆಟ್ ಹಾಕತ್ತೀರಿ ಗಾಡಿ ಸರ್? ಹಾಂ, ಸರ್ ಹೇಳಿ ಕ್ಯಾಮ್ರಾದಾಗ ಸರ್ ನೋಡಿ, ಇದು ಹೇಳಿ ಕ್ಯಾಮ್ರಾಗಳಿದೆ. ಹಾಂ, ನಿಮ್ಮ ಮನೇಲಿ ತಿನ್ಬೇಕು ಸರ್. ಹಾಂ, ಕಷ್ಟಪಟ್ಟು ಬರ್ತಾರೆ ಸರ್. ಹಾಂ, ಸಿಟಿಯವರೇನಾ? ಹಾಂ, ನಿಮ್ಗೆ ಗೊತ್ತಿಲ್ವಾ ಹೇಗೆ ಕ್ಯಾಮ್ರಾ ಐತೆ ಅಂತ? ಹಾಂ, ದಯವಿಟ್ಟು ಹೆಲ್ಮೆಟ್ ಹಾಕತ್ತೀರಿ ಗಾಡಿ. ಹಾಂ, ನಿಮ್ಮ ಹೆಸರು ಮಾದೇವನಾಯ್ಕ ಅಂತ. ದಯವಿಟ್ಟು ಹೆಲ್ಮೆಟ್ ಹಾಕತ್ತೀರಿ ಗಾಡಿ ಸರ್. ಹಾಂ, ಮೊಮ್ಮಕ್ಕಳಿಗೆ ಮಕ್ಕಳಿಗೆ ಯಾರಿಗೂ ಗಾಡಿ ಕೊಡಬೇಡಿ, ಸರಿನಾ ಸರ್? ಹಾಂ, ಯಾಕಂದ್ರೆ ಹೇಗೆ ಕ್ಯಾಮ್ರಾ ಇದೆ ಸರ್, ದಯವಿಟ್ಟು ಮನೆಗೆ ತಿನ್ಬೇಕು ಸರ್. ಹಾಂ, ದಯವಿಟ್ಟು ಹೆಲ್ಮೆಟ್ ಹಾಕಕ್ಕೆ ಸರ್. ಹಿಂದಿ ಕನ್ನಡ ಬರೋಲ್ಲ ಸರ್. ಯಾಕೆ ಸರ್ ಕನ್ನಡ ಕಲ್ತಿಲ್ಲ ನೀವು? ಸರ್ ನಮ್ಮ ಇಲ್ಲಿ ನೀರು ಬೇಕು, ಹಾಂ, ಇಲ್ಲಿ ಊಟ ಬೇಕು, ಇಲ್ಲಿ ತಿಂಡಿ ಬೇಕು. ಯಾಕೆ ಸರ್ ಕನ್ನಡ ಬರೋಲ್ಲ ನಿಮಗೆ? ಕನ್ನಡ ಮಾತಾಡಿ ಸರ್. ಕನ್ನಡ ಮಾತಾಡಿ ಸರ್. ಹೆಲ್ಮೆಟ್ ಹೆಲ್ಮೆಟ್ ಇದೆ. ಹೆಲ್ಮೆಟ್ ಅವೇರ್ನೆಸ್ ಬೈಕೋ ಬರ್ತಾ ಗಾಡಿ ಎಲ್ಲಿ ಕೊಡ್ತಿದ್ಯಾ? ಎಷ್ಟು ಓದ್ತಿರೋದು? ಎಲ್ಲಿ ಕೆಲಸ ಮಾಡ್ತಿರೋದು? ಹಾಂ, ಏ ಕ್ಯಾಮ್ರಾ ತಕ್ಕನಪ್ಪ. ಹಾಂ, ದಯವಿಟ್ಟು ಓದ್ಬೇಕಂದ್ರೆ ನಿಮ್ಮ ಅಪ್ಪ ಅಮ್ಮ ಕೇಳ್ತಿರ್ತೀರ. ಹಾಂ, ದಯವಿಟ್ಟು ಹಾಂ, ಇವತ್ತೇ ಲಾಸ್ಟ್ ನೋಡು. ಹಾಂ, ಪೆಟ್ರೋಲ್ ಪೆಟ್ರೋಲ್ ಹಾಕ್ಬೇಕು ಸರಿಯಪ್ಪ. ನಿಮ್ಮ ಅಪ್ಪ ಅಮ್ಮ ಕಳಿಸು ಪೆಟ್ರೋಲ್ ಹಾಕಕ್ಕೆ. ಹಾಂ, ಹೌದು ನೋಡಿಲಿ ಏ ಕ್ಯಾಮ್ರಾ ಇದೆ. ಏನಾಗುತ್ತೆ ಮೊಬೈಲ್ ಮೆಸೇಜ್ ಬರ್ತದೆ. ಎಷ್ಟು ಹೇಳೋ ಫೈನು? ನಿಮ್ಗೆ ಡಿ ಎಲ್ ಇಲ್ಲ. ಹಾಂ, ಡಿ ಎಲ್ ಇದೆಯಾ? ಹಾಂ, ಮತ್ತೆ ಗಾಡಿ ಹೆಂಗೆ ಮಾಡ್ತೀವಿ? ಮಾಡ್ಸಕ್ಕೆ ಕೊಟ್ಟಿದ್ರು ನೀವು ಎತ್ತರಿಗೆ ಎಲ್ಲೆಲ್ಲ ತೋರಿಸು. ಹಾಂ, ಮತ್ತೆ ಡಿ ಎಲ್ ಏನು ಐಟಮ್ ಗಾಡಿ ಇದು. ಐಟಮ್ ಮೂರ ಗಾಡಿಯಪ್ಪ, ಅದಕ್ಕೂ ಲೈಸೆನ್ಸ್ ಫಿಟ್ ಮಾಡಿ ಮಾಡ್ಬೇಕಲ್ವಾ? ಹಾಂ, ನಿಮ್ಮ ಹೆಸರೇನು? ಚಂದ್ರು ಅಂತಾನ? ಯಾವರು? ರಾಜಮುದ್ರನಾ? ಹಾಂ, ಹೆಲ್ಮೆಟ್ ಹಾಕ ತಿರ್ಗಾಡಪ್ಪ. ಈ ಸರ್ಕಲ್ಲಿ ದಯವಿಟ್ಟು ನೀವು ತಿರ್ಗಾಡಕ್ಕೆ ಹೋಗ್ಬಿಟ್ಟು ಕರಿತೀನಿ ಹೋಗಿರಾ? ಅಣ್ಣ ಹೋಗಿ ಕ್ಯಾಮ್ರಾ ಕಣ, ಬಿಲ್ಬರ್ತಿರ ಕಣ. ಹಾಂ, ಹೆಲ್ಮೆಟ್ ಹಾಕ ತಿರ್ಗಾಡೇನಾ? ಪಂಚಪ್ಪ ಸರ್ಕಲ್ ಕಣ ಇದು. ಹಾಂ, ಹೆಲ್ಮೆಟ್ ಹಾಕ ತಿರ್ಗಾಡಿ ದಯವಿಟ್ಟು. ನೀವು ಯಾಕೆ ಫೈನ್ ಕಟ್ತೀರಾ? ಅದೆಲ್ಲ ಕೋರ್ಟ್ಗೆ ಹೋಗಿ ಫೈನ್ ಕಟ್ಬೇಕಣ್ಣ. ಹಾಂ, ದಯವಿಟ್ಟು ಹೆಲ್ಮೆಟ್ ಎಲ್ಲಿ ಯಾವ ಚಾಮರಾಜ ಎಲ್ಲಿ ಮನೆ ಇರೋದು? ಹಾಂ, ಡಿ ಎಲ್ ನಿಮಗೆ. ಹಾಂ, ಏ ಕ್ಯಾಮ್ರಾ ಅದ ಕಣೋ, ಏ ಕ್ಯಾಮ್ರಾ ಇದೆ ಪಕ್ಕದಲ್ಲಿ. ನಿಮ್ಮ ಅಪ್ಪನ ಹೆಸರಿದೆ ಗಾಡಿ? ಯಾರ ಹೆಸರಿದೆ ಗಾಡಿ? ಹಾಂ, ಅಪ್ಪನ ಹೇಳ್ಬೇಕು ಅಪ್ಪನೇ. ಓದ್ತಿಲ್ಲ ಗಾಡಿನ? ಯಾರು ಓದ್ತಿದ್ದೀಯಾ ಏನು? ಎಲ್ಲಿ ಓದ್ತಿರೋದು? ಜೂನಿಯರ್ ಕಾಲೇಜು. ನಿಮ್ಮ ಟೀಚರ್ ಎಲ್ಲ ಹೇಳ್ಕೊಡ್ತಾರ? ಹಾಂ, ಗಾಡಿ ಓಡ್ತೀನಿ ಅಂತ. ಮತ್ತು ನೀನು ಯಾಕೆ ಗಾಡಿ ಓಡಿಸ್ತಿದ್ಯಾ? ಹಾಂ, ಗಾಡಿ ಓಡಿಸ್ಬೇಕು. ಏ ಕ್ಯಾಮ್ರಾ ಅದ. ಹಾಂ, ದಯವಿಟ್ಟು ಕಣೋ. ನಿಮ್ಮ ಹೆಸರೇನು? ಹಾಂ, ಗಾಡಿ ಓಡಿಸ್ಬೇಕಪ್ಪ. ಹಾಂ, ದಯವಿಟ್ಟು ಗಾಡಿ ಓಡಿಸ್ತೀರ. ಹಾಂ, ನೀವು ಹೆಲ್ಮೆಟು ಇಲ್ಲ, ನಿಮ್ಮದು ಡಿ ಎಲ್ ಇಲ್ಲ. ಹಾಂ, ಅರಿವು ಕಾರ್ಯಕ್ರಮ ಅಂತ ಮಾಡ್ತಿದ್ದೀವಿ ಚಾನಲಿಂದ. ದಯವಿಟ್ಟು ಹೆಲ್ಮೆಟ್ ಹಾಕೊಂಡು ನಿಮಗೆ ಲೈಸೆನ್ಸ್ ಕೊಡ್ತೀನಲ್ಲ, ಅವಾಗ ನೀವು ಗಾಡಿ ಓಡಿಸು. ಹದಿನೆಂಟು ವರ್ಷ ಆಯ್ತು ಅಣ್ಣ, ಹೆಲ್ಮೆಟ್ ಇಲ್ಲಲ್ಲ? ಯಾಕೆ ನೀವು ಹೆಲ್ಮೆಟ್ ಹಾಕಿಲ್ಲ? ಎಷ್ಟು ವರ್ಷದಿಂದ? ಅಲ್ಲಿ ಕ್ಯಾಮ್ರಾ ಇದೆ ಗೊತ್ತಿಲ್ಲ. ಯಾವತ್ತಿಂದ ಗೊತ್ತಾಗಿದ್ದು ನಿಮಗೆ? ಹಾಂ, ಇವತ್ತಿಂದ ಮೊನ್ನೆಯಿಂದ ಸ್ಟಾರ್ಟ್ ಆಗೋದೆ. ಏ ಕ್ಯಾಮ್ರಾ ಆಗೈತೆ. ಇಲ್ಲಿ ಯಾರ ಹೆಸರು ಇತ್ತು ಬಿಲ್ಲು? ಗಾಡಿ ಹಾಂ, ತಂದೆ ಹೆಸರು ಬಿಲ್ಲು. ನಿಮ್ಮ ತಂದೆ ಹೆಸರು ಬರ್ತಿರೋಣ? ಹಾಂ, ಈಗ ಯಾರ ಹೆಸರು ಬರ್ತಿರೋ ಬಿಲ್ಲು? ಹಾಂ, ದಯವಿಟ್ಟು ಅಣ್ಣ ಹೆಲ್ಮೆಟ್ ಹಾಕತ್ತೀರಿ ಕಡಣ. ಹಾಂ, ಏ ಕ್ಯಾಮ್ರಾದ ಅದು ಯಾಕೆ? ಎಷ್ಟು ನಿಮ್ಮ ಕೂಲಿ? ಹಾಂ, 400 ಆಯಿತು. ಅಲ್ಲಿಗೆ 500 ರೂಪಾಯಿ ಕಟ್ಟಬೇಕಲ್ಲ ಈಗ. ಹಾಂ, ಏನು ಮಾಡ್ತೀಯಾ? ಹೆಸರು ಅಣ್ಣ? ಹೆಲ್ಮೆಟ್ ಹಾಕೋ
ಸರ್ ಹೆಲ್ಮೆಟ್ ಹಾಕಕ್ಕೆ ತಿರ್ಗಾಡಿ ಸರ್, 500 ರೂಪಾಯಿ ಫೈನ್ ಕಟ್ತಿರಲ್ಲ ಸರ್. ಯಾವ ಊರು ಸರ್? ಸರ್ ನಿಂತ್ಕೊಳ್ಳಿ ಸರ್, ಏನಿಲ್ಲ ಸರ್, ನಿಂತ್ಕೊಳ್ಳಿ ಸರ್. ಸರ್ ಹಿಂಗೆ ಕ್ಯಾಮ್ರಾ ಎಲ್ಲ ನಿಮ್ಗೆ ಗೊತ್ತಾಯ್ತಿರಿ ಇಲ್ವೋ? ಹಾಂ ಹೆಲ್ಮೆಟ್ ಹಾಕೋಬೇಕಲ್ಲ ಸರ್, 500 ರೂಪಾಯಿ ಫೈನ್ ಬರ್ತದೆ ಸರ್. ಇವತ್ತು ಗಾಡಿ ಓಡಿದ್ರೆ ಇವತ್ತು ಡೇಟ್ಲಿ ಇವತ್ತು ನಿಮ್ಗೆ ಫೈನ್ ಕಟ್ಬೇಕು ನೀವು. ಹಾಂ ಕಮ್ಮಿ ಎಷ್ಟು ಸರ್? ಹೆಲ್ಮೆಟ್ ಹಾಕೋಬೇಕು ಸರ್, ಹೆಲ್ಮೆಟ್ ಹಾಕ್ಸೋರು ಹಾಕಿಲ್ಲ. ಹಾಂ ನಿಂತ್ಕೊಳ್ಳಿ ಸರ್, ನಿಂತ್ಕೊಳ್ಳಿ ಸರ್, ಹೆಲ್ಮೆಟ್ ಹಾಕ್ಸೋರು ಹಾಕಿಲ್ಲ. ಹಾಕಬೇಕಲ್ಲ ಸರ್. 500 ರೂಪಾಯಿ ಕ್ಯಾಮ್ರಾ ಬೀಳ್ತದೆ, ಫೈನ್ ಬೀಳ್ತದೆ ಸರ್, 500 ರೂಪಾಯಿ ಫೈನ್ ಬೀಳ್ತದೆ. ದಯವಿಟ್ಟು ಸರ್ ಹೆಲ್ಮೆಟ್ ಹಾಕೋಬೇಕು ಸರ್. ಎಷ್ಟು ಮಾಡಿ? 2 ಮಾಡಿ ಸರಿ. ಹೆಲ್ಮೆಟ್ ಹಾಕ್ಸೋದು, ಹೆಲ್ಮೆಟ್ ಹಾಕ್ಸೋದು, ಹೆಲ್ಮೆಟ್ ಪಕ್ಕಕ್ಕೆ ನೀವು ಓಕೆ ಸರ್, ಪಕ್ಕಕ್ಕೆ ಹೌದು. ಹೆಲ್ಮೆಟ್ ಹಾಕೋದು ಗೊತ್ತಿಲ್ಲ, ನಾನೇ ಹಾಕಿದ್ದು ನೋಡಿ. ನಾನು ಏನಕ್ಕೆ ಹಾಕಿದ್ದೀನಿ ಹೇಳಿ? ಅಲ್ವಾ ಸರ್, ಸೇಫ್ಟಿಗೋಸ್ಕರ ಹಾಕೋಬೇಕಲ್ಲ. ನೀವು ಪಚ್ಚಪಾಸ್ ಕಲ್ಲು ಮತ್ತು ಸಂತೋಷ ಸೆಕ್ಟರ್ ಆ ಕಡೆ ಹೋದರೆ AI ಕ್ಯಾಮ್ರಾ ಹಾಕೋರೆ. ಹಾಂ ನಿಮ್ಮ ಮನೆಗೆ ಬಿಲ್ ಬರ್ತದೋ ಬರಲ್ವ? ಅಣ್ಣ ಬರ್ತದೋ ಬರೋಲ್ವ ಬಿಲ್ಲು? ಹಾಂ ಯಾರೇ ಇದು ಗಾಡಿ ಓನರ್ ಯಾರು? ಮತ್ತು ನಿಮ್ಮ ಹೆಸರು ಬಿಲ್ಲು 500 ರೂಪಾಯಿ ಬಂದರೆ ನೀವು ಎಷ್ಟು ಸಂಪಾದನೆ ಮಾಡಿರೋದು ಡೈಲಿ? 600 ರೂಪಾಯಿ ಮಾಡ್ತೀರಾ. ಏನು ಕೆಲಸ ಮಾಡೋದು? ಪಂಚರ್ ಅಂಗಡಿ. 600 ರೂಪಾಯಿ ನೀವು ಪಂಚರ್ ಅಂಗಡಿನೇ ಸಂಪಾದನೆ ಮಾಡ್ತೀರಾ, ಇಲ್ಲ ಬಿಲ್ಲೇ ಕಟ್ಟಕ್ಕೆ ಹೋಗ್ತೀರಾ? ಹೇಳೇನಾ ಹೇಳೇನ ಪರವಾಗಿಲ್ಲ. ಹಾಂ ಅಣ್ಣ ಕ್ಯಾಮ್ರಾದ ಪಂಚರ್ ಅಂಗಡಿ ಎಲ್ಲಿ ಬರ್ತದಣ್ಣ? ಒಂದು ಇಂಡಿಯನ್ ಆಯಿಲು. ಈಗ ನೀವು ಈ ಕಡೆಯಿಂದ ಹೋಗ್ಬೇಕಾದ್ರೆ ನಿಮಗೆ ಕ್ಯಾಮ್ರಾಗಳಿಲ್ವಣ್ಣ? ಕ್ಯಾಮ್ರಾ ನಮ್ಮ ಮೊನ್ನೆಯಿಂದ ಹಾಕಿರೋದು. ಹಾಂ ದಯವಿಟ್ಟು ಅಣ್ಣ ಹೆಲ್ಮೆಟ್ ಹಾಕತ್ತೀರಿ ತಿರುಗಾಡಿ. ಹಾಂ ನಿಮ್ಮ ಹೆಸರು? ಅಬ್ದುಲ್ ಜಬ್ಬಾರ್. ದಯವಿಟ್ಟು ಅಣ್ಣ ಹೆಲ್ಮೆಟ್ ಹಾಕತ್ತೀರಿ. ಹಾಂ ಪ್ಲೀಸ್ ಅಣ್ಣ. ಹಾಂ ನೀವು ಗಾಡಿಗೆ ಫೈನ್ ಬೇಯಿಸ್ಬೇಡಿ, ಮತ್ತು ನಿಮ್ಮ ಸೇಫ್ಟಿಗೋಸ್ಕರ ನೀವು ಹಾಕೋಬೇಕು. ಹಾಂ ದಯವಿಟ್ಟು ಅಣ್ಣ. ಸರ್ ಹೆಲ್ಮೆಟ್ ಹಾಕಿರ್ತೀವಿ. ಹೆಲ್ಮೆಟ್ ಸರ್ ಇಲ್ಲಿಂದ ಬಂದಿರೋ 2ನೇ ವಾರ್ಡು ಎಷ್ಟು ವಾರ್ಡ್ ಅಂದರೆ ಇಲ್ಲಿ ಪಕ್ಕದಲ್ಲಿ ನಮ್ಮ ಮನೆ, ಈ ಪಕ್ಕದಲ್ಲಿ ದಯವಿಟ್ಟು ಹೆಲ್ಮೆಟ್ ಹಾಕತ್ತೀರಿ ಗಾಡಿ, ಯಾಕಂದರೆ ಕ್ಯಾಮ್ರಾ ಬಂದೈತೆ. ಹಾಂ ಯಾರೂ ಅರಿವು ಮೂಡಿಸ್ತಿಲ್ಲ, ನಾವು ನಮ್ಮ ಮೀಡಿಯಾದಿಂದ ಅರಿವು ಮೂಡಿಸ್ತಾ ಇದ್ದೀವಿ. ದಯವಿಟ್ಟು ಕ್ಯಾಮ್ರಾ ಹೆಲ್ಮೆಟ್ ಹಾಕತ್ತೀರಿ ಗಾಡಿ ಸರ್. ಹಾಂ ನಿಮ್ಮ ಹೆಸರು ಸರ್? ನನ್ನ ಹೆಸರು ಸಮೀರ್. ದಯವಿಟ್ಟು ಹೆಲ್ಮೆಟ್ ಹಾಕತ್ತೀರಿ ಗಾಡಿ. ಓಕೆ ಸರ್, ಪ್ಲೀಸ್ ಸರ್. ಆಯಿತು. ಹಾಂ ಕ್ಯಾಮ್ರಾಗೋಸ್ಕರನೇ ಇಲ್ಲ ನಮಗೆ ಸೇಫ್ಟಿಗೋಸ್ಕರ ಅಲ್ವಾ ಸರ್? ಸೇಫ್ಟಿ ಬೇಕಲ್ವ ಸರ್? ಹಾಂ ದಯವಿಟ್ಟು ಸರ್ ಕ್ಯಾಮ್ರಾಗೋಸ್ಕರ ನೀವು ಹೇಳಿದ್ರೆ ನಮ್ಮ ಬಂದು ಕ್ಯಾಮ್ರಾನು ಹಾಕಿದ್ದಾರೆ, ನಮ್ಮ ಸೇಫ್ಟಿ ಅಲ್ವಾ ಸರ್? ಹಾಕೊಳ್ಳಿ ಸರ್, ದಯವಿಟ್ಟು ಫೈನ್ ಕಟ್ಟಕ್ಕೆ ಹೋಗ್ಬೇಡಿ. ಹಾಂ ದಯವಿಟ್ಟು ಫೈನ್ ಕಟ್ಟಕ್ಕೆ ಹೋಗ್ಬೇಡಿ. ಅದೇ ದುಡ್ಡು ಯಾವ್ದಕ್ಕಾದ್ರು ಯೂಸ್ ಮಾಡ್ಕೊಳ್ಳಿ ಸರ್, ದಯವಿಟ್ಟು ಯೂಸ್ ಮಾಡ್ಕೊಳ್ಳಿ ಸರ್. ಎಲ್ಲೋ ಡೊನೇಷನ್ ಸ್ಕೂಲ್ ಮಕ್ಕಳಿಗೆ ಯಾವುದೋ ಒಂದು ಸ್ಯಾಲರಿ ಕೊಡಿ ಸರ್. ಬಡ ಸ್ಯಾಲರಿಯಲ್ಲಿ ಎಷ್ಟೋ ಇದೆ, ಒಂದು ಬಟ್ಟೆ ತಗೊಳ್ಳೋಕ್ಕೂ ಗೊತ್ತಿರಲ್ಲ ಅಲ್ವಾ ಸರ್? ನಮ್ಮ ಜಿಲ್ಲೆಯಲ್ಲಿ ಅಂಥ ಹಿಂದುಳು ವರ್ಗ ಸರ್ ನಮ್ಮ ಜಿಲ್ಲೆ. ದಯವಿಟ್ಟು ಸರ್ ಒಂದು ಹೆಲ್ಮೆಟ್ ಹಾಕೊಂಡು ಹಾಂ ಅಲ್ಲೂ ಫೈನ್ ಕಟ್ಬಿಡಿ, ಸರ್ಕಾರಕ್ಕೆ ಫೈನ್ ಕಟ್ಬಿಡಿ. ಅಲ್ಲಿರೋದೇ ಸುಮಾರು ಐತೆ ದುಡ್ಡು ಅಲ್ವಾ ಸರ್? ದಯವಿಟ್ಟು ಸರ್. ಹಾಂ ಹಾಂ ಏನು ಅಲ್ಲಿ ಕೆಲಸ ಮಾಡ್ತಿದ್ರಲ್ವಾ? ಹಾಂ ಹೆಲ್ಮೆಟ್ ಅಲ್ಲಿ ಧರಿಸ್ಬೇಕಲ್ವಾ? ನಿಮ್ಮ ಪಕ್ಕದಲ್ಲೇ ಪಚ್ಚಲ್ ಸರ್ಕಲ್ ಇದೆಯಲ್ಲ ಸರ್, ನಿಮ್ಮ ಅಂಗಡಿ ಪಕ್ಕದಲ್ಲೇ ಪಚ್ಚಲ್ ಸರ್ಕಲ್ ಇದೆ, ಅಲ್ಲಿ ಏನಾಗಿದೆ ಸರ್? ಹಾಂ ಅಲ್ಲಿ ಏನಾಗಿದೆ ಸರ್? ಕ್ಯಾಮ್ರಾ ಆಗಿದೆಯಾ? ಮನೆಗೆ ಬಿಲ್ ಬರ್ತದ? ಹಾಕೋಬೇಕಲ್ಲ ಸರ್ ಹೆಲ್ಮೆಟು. ನಿಮ್ಮ ಹೆಸರು ಸರ್? ಸರ್ ಜೋರಾಗಿ ಮಾತಾಡಿ ಸರ್. ಓಕೆ ಸರ್, ಹೆಲ್ಮೆಟ್ ಹಾಕತ್ತೀವಿ. ಒಂದೂರು ಎಷ್ಟು ಕಿಲೋಮೀಟ್ರ್ ಅಣ್ಣ? ಇದೆಲ್ಲ ಎಲ್ಲಿ ತಗೊಳ್ತೀರಣ್ಣ? ಎಲ್ಲೆಲ್ಲಿ ಹೋಗ್ತೀರ ಮರಿ? ರಾಮಸಮುದ್ರ ಆಮೇಲೆ ಹೊಂಗೂರು ಅದೇನ ಎಲ್ಲೆಲ್ಲಿ ಮಾರಕ್ಕೆ ಕಲ್ತೀರಿ? ಇದು ಹೇಳೋಣ ಅದಕ್ಕೇನು? ರಾಮಸಮುದ್ರ, ಹಾಂ 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 ಇದರಲ್ಲಿ ಎಷ್ಟು ಸಿಗುತ್ತಣ್ಣ ನಿಮಗೆ? ಏನೋ ಒಂದು ಗಾಡಿ ಕೂಲಿ ಒಂದು 400 ರೂಪಾಯಿ ಪೆಟ್ರೋಲ್ ಸರ್. 400 ರೂಪಾಯಿ ಸಿಗುತ್ತೆ ಕೂಲಿ. ಅಣ್ಣ ನಿಮಗೆ ಕ್ಯಾಮ್ರಾ ಬಗ್ಗೆ ಗೊತ್ತಣ್ಣ? ಹೈ ಕ್ಯಾಮ್ರಾ ಬಗ್ಗೆ ಗೊತ್ತಣ್ಣ? ಹಾಂ ಗೊತ್ತಿಲ್ವಣ್ಣ? ನಿಮ್ಮ ಊರಿದ್ದು ನಿಮ್ಮ ಗ್ರಾಮಸ್ಥರು ಯಾರೂ ತಿಳಿಸಿಲ್ವಣ್ಣ? ಹಾಂ ಅರಿವು ಕಾರ್ಯಕ್ರಮ ಯಾರೂ ಮಾಡಿಲ್ವಣ್ಣ?
ಅಣ್ಣ ಮಾತಾಡಿ, ಏನ್ ತಲೆ ಕಿತ್ಕೊಂಡು ಮಾತಾಡೋಣ, ಭಯ ಪಡ್ಬೇಡಣ. ನಮ್ಮ ಪೊಲೀಸ್ಗಳಲ್ಲಣ್ಣ, ನಮ್ಮ ಮೀಡಿಯಾನ, ಪ್ರೆಸ್ ಮೀಡಿಯಾನ, ದಯವಿಟ್ಟು ಮಾತಾಡೋಣ. ಏನು ಕೂಲಿ ಹೋಯ್ತಾರ, 7 ರೂಪಾಯಿಗೆ ಐತಾರ ಮಾತಾಡ. ಹೌದು, ನಾವೀಗ ಅಲ್ವಾ ವ್ಯವಹಾರ ಈಗ ಅಲ್ವಾ ಇವಾಗ ನಿಂತಿರೋಗತ್ತೀವಿ, ಕೂತ್ಕೋತೀವಿ, ನಾವು ವ್ಯವಹಾರ ಮಾಡ್ಕೊಂಡು ಈಗ ಇಷ್ಟೊತ್ತು ಹೋಗ್ತೀನಿ. ಇದೆಲ್ಲ ಬಳಸಾಕಂದ್ರೆ ರಾಮ ಸಮುದ್ರ ಸುತ್ಕೊಂಡು 7 ಗಂಟೆ ಮೇಲೆ ಆಳು ಬರ್ತಾರೆ ಕೂಲಿಯವರು. ಅವ್ರಿಗೆ ಅವ್ರ ತಪ್ಪ ತಗೋತೀವಿ, ಅರ್ಥ ಹೋಗ್ತೀವಿ. ಇಲ್ಲಿಗೆ ಎಷ್ಟು ಗಂಟೆಗೆ ಎದ್ದು ಬರ್ತೀರಾ? ಈಗ 5 ಗಂಟೆ ಬರ್ತಾರೆ ನೀವು, 7 ಗಂಟೆ ಬರ್ತೀನಿ ನಾನು. ನೀವು 7 ಗಂಟೆ ಬರ್ತೀರಾ? 7 ಗಂಟೆ, 1 7 ಗಂಟೆ ಬಂದ್ರೆ ಹೆಲ್ಮೆಟ್ ಎಲ್ಲ 7:30 ಕಣ್ಣು ಆಪರೇಷನ್ ಮಾಡ್ಕೊಬಿಡ್ತೀನಿ ಸರ್. ಅದಕ್ಕೆ ಕಣ್ಣು ಅಣ್ಣ, ನೀವು ಕಣ್ಣು ಆಪರೇಷನ್ ಮಾಡ್ಕೊಂಡ್ರೆ ಹೆಲ್ಮೆಟ್ ಹಾಕಿದ್ರೆ ಒಳ್ಳೇದಲ್ವಣ್ಣ? ಅಲ್ಲ ಹಾಕತ್ತೀವಿ, ನೆನ ತಕ್ಕಿದ್ದೇನೆ. ಒಂದು ಸ್ವಲ್ಪ ಉಳ್ಬಿಟ್ಟಿದ್ದೇನೆ, ನೆನ ವ್ಯಾಪಾರ ಆಗಿಲ್ಲ ತರಕಾರಿ. ಹೌದಾ? ಅದಕ್ಕೆ ಹೆಲ್ಮೆಟ್ ಮಡುಗುಟ್ಟಿ ಮಾಡೋದು. ಅಲ್ಲಣ್ಣ, ಅದು ನಿಮ್ಮ ಮನೆಗೆ ಬಿಲ್ ಬರ್ತದೆ. ಈಗ ನಿಮ್ಮ ಗಾಡಿ ಹೆಸರು, ಗಾಡಿ ಯಾರದಿದು? ಗಾಂಧಿ ನಿಮ್ದಿನ ಗಾಡಿ, ನಿಮ್ದಿನ ಗಾಡಿ. ನೀವು ಈ ಹೆಸರಿಗೆ, ಗಾಡಿ ಹೆಸರಿಗೆ ನೀವು ಮಾಲೀಕರಲ್ವ, ಗಾಡಿ ಮಾಲೀಕರಲ್ವ, ಬಿಲ್ ಬರ್ತದೆ ಕಣ. ಆಯ್ತು ಬಿಡಿ ಸರ್, ನಾಳೆ ಎಲ್ಲಿಂದ ಹೇಳಿ ಬಿಲ್ ಬರೋದು? ಇಲ್ಲಿಂದ ಗೊತ್ತಿಲ್ಲ ನಮಗೆ. ನಂಗೆ ಅಕ್ಷರ ಬರೆಯೋದು ಬರಲ್ಲ. ಅಕ್ಷರ ಬರೋದು ಬರಲ್ವಾ? ಅಣ್ಣ ಏ ಕ್ಯಾಮ್ರಾ, ಅಣ್ಣ ಏ ಕ್ಯಾಮ್ರಾ ಅಂತ ಮಾಡೋರೆ. ಪಕ್ಕಪ್ಪ ಸರ್ಕಲ್, ಆಯ್ತು, ನಾಳೆ ಸರ್ಕಲ್, ಇಲ್ಲೆಲ್ಲ ತಿರ್ಗಾಡಕ್ಕೆ ನೀವು ಹೆಲ್ಮೆಟ್ ಹಾಕಿ ತಿರ್ಸ್ಬೇಕು. ನೀವು ಬರ್ತೀನಿ ಸರ್, ನಾಳೆ ನಾಳೆ ಅಂತಿರ್ತೀರಾ? ಹೆಲ್ಮೆಟ್ ಹಾಕೋಬೇಕು. ನಾವು ಏನಪ್ಪ ಅಂದ್ರೆ ಒಂದು ಅರಿವು ಕಾರ್ಯಕ್ರಮ ಮಾಡ್ತಾ ಇದೀವಿ ಅಣ್ಣ. ಯಾಕಂತಂದ್ರೆ ನಿಮ್ಗೆ ಒಂದು ನಮ್ಮಿಂದ ಏನಾರು ಒಂದು ಹೆಲ್ಮೆಟ್ ಹಾಕೋ ತಿರ್ಗಾಡಕ್ಕೆ ಅವಕಾಶ ಮಾಡ್ತಾ ಇದೀವಿ ಅಣ್ಣ. ಯಾರು ಪೊಲೀಸರು ಯಾರು ಇಲ್ಲಿವರೆಗೆ ಹೇಳಿಲ್ಲ ಅಲ್ವಾ ನಿಮ್ಗೆ? ಸರ್ಕಾರದಿಂದ ಯಾರು ನಿಮ್ಗೆ ಹೇಳಿಲ್ಲ ಅಲ್ವಾ ಈ ಥರ ಬಿಲ್ ಬರ್ತದ ಮನೆಗೆ ಅಂತ? ಹೇಳಿಲ್ವ? ನಾಳೆಯಿಂದ ಹಾಕ್ಬೇಕಣ್ಣ, ಹೆಲ್ಮೆಟ್ ಹಾಕೊಳ್ಳೇಬೇಕು. ನೋಡಿ, ನಾನು ಗಾಡಿ ಓಡಿಸೋದಲ್ಲ ಹೆಲ್ಮೆಟ್ ಯಾಕೆ ಹಾಕತ್ತೀನಿ ಹೇಳಿ? ಅರಿವು ನಿಮ್ಗೆ ಗೊತ್ತಾಗಬೇಕು ಹೆಲ್ಮೆಟ್ ಹಾಕ. ಸರ್ ಬನ್ನಿ ಸರ್. ಯಾಕೆ ಹೆಲ್ಮೆಟ್ ಹಾಕಿಲ್ಲ? ಇವತ್ತು ಯಾಕೆ ಸರ್ ಹಾಕಿಲ್ಲ? ಅಲ್ಲ, ನೀವು ಎನಿ ಟೈಮ್ ಮಾರ್ನಿಂಗ್ ಎದ್ದಟ್ಟೆ ಹೆಲ್ಮೆಟ್ ಹಾಕೋದು ಯಾಕೆ ಹೇಳಿ ಸರ್? ಫೈನಾನ್ಸಿಗೆ ಕಟ್ಟೋದು ನಮ್ಮಲ್ಲ ಸೇಫ್ಟಿ ಇರ್ತದೆ ಅಲ್ವಾ ಸರ್? ನೀವು ಯಾಕೆ ಸರ್ ಅದಕ್ಕೂ ಇಲ್ಲಿ ವ್ಯಾಪಾರ ಮಾಡ್ತಿಲ್ಲ? ಎಷ್ಟು ಸಿಗುತ್ತೆ ಸರ್ ಇದರಲ್ಲಿ? ಅಂಗಡಿ ಇದೆಯಾ ನಿಮ್ಮದು? ಅಂಗಡಿ ಇದೆ ಸರ್, ಹೇಳಿ ಸರ್. ಅದಕ್ಕೆ ಸರ್, ನಮ್ಮ ಹಳ್ಳಿ ಜನ ಸರ್, ನಮ್ಮದು ಅಲ್ಲ, ನಮ್ದು ಹಳ್ಳಿ ಜನ ಸರ್, ಬಾಯಿನೇ ಬಿಡ್ತಾ ಇಲ್ಲ ಯಾರು. ಮಾತಾಡಿ ಸರ್. ಏ ಕ್ಯಾಮ್ರಾ ಬಗ್ಗೆ ಗೊತ್ತಲ್ವ ಸರ್? ಬಿಲ್ ಬರ್ತದಲ್ಲ ಸರ್ ಮನೆಗೆ? ಗಾಡಿ ಯಾರದು? ಯಾರ ಹೆಸರು ಬರ್ತದೆ ಬಿಲ್? ಮತ್ತೆ ಅದಕ್ಕೋಸ್ಕರ ಹೆಲ್ಮೆಟ್ ಹಾಕಿ ತಿರುಗಾಡಿ ಸರ್, ದಯವಿಟ್ಟು ಹೆಲ್ಮೆಟ್ ಹಾಕಿ ತಿರುಗಾಡಿ. ಹೆಲ್ಮೆಟ್ ಇಲ್ಲದೆ ಹೋಗೋದಿಲ್ಲ, ಇಲ್ಲಿಗೆ ಮಾತ್ರ ಬರೋದಿಲ್ಲ. ಈಗ ಅಲ್ಲಿ ಹೋದ್ರೆ ಮಾತ್ರ ಹೆಲ್ಮೆಟ್ ಅಲ್ಲ, ಎಲ್ಲಿ ಅದೇ ಜಾಗ ಹೋದ್ರು ಹೆಲ್ಮೆಟ್ ಧರಿಸ್ಬೇಕು. ಹೆಲ್ಮೆಟ್ ಇಲ್ಲದೆ ಗಾಡಿ ಮಾತ್ರ ಹೆಲ್ಮೆಟ್ ಇರಲ್ಲ. ನಾನು ಈಚೆಗೆ ಹೋದ ಮಾತ್ರ ಹೆಲ್ಮೆಟ್ ಗಾಡಿ ತಗೊಳ್ಳಲ್ಲ. ಓಕೆ ಸರ್, ತಮ್ಮ ಹೆಸರು ಸರ್? ಸರ್ ಅಸ್ಲಾಂ. ಮತ್ತು ನಿಮ್ಮದು ಊರು ಸರ್? ಚಾಮರಾಜನಗರನೇ. ಎಷ್ಟನೇ ಮಾಡು ಸರ್? 2ನೇ ಮಾಡು. ಓಕೆ ಸರ್, ಹೆಲ್ಮೆಟ್ ಹಾಕಿ ತಿರುಗಾಡಿ ಸರ್. ಯಾವ ಊರವರು? ಸೋಮಪೇಟೆನಾ? ಎಷ್ಟು ಕಿಲೋಮೀಟರ್ ಆಗುತ್ತೆ ಸೋಮಪೇಟೆ? 1-1.5 ಅಣ್ಣ, ಹೆಲ್ಮೆಟ್ ಹಾಕ. ಕಾಲೇಜಿಗೆ ಬಂದಿರಾ? ಇಲ್ಲ, ಈಗ ಮಾರ್ಕೆಟಿಗೆ ಬಂದಿರಲ್ಲ ಬಂದಲ್ಲ ಅಣ್ಣ. ಹೆಲ್ಮೆಟ್ ಹಾಕ ತಿರುಗಾಡಿ, ನಿಮ್ಮ ಮನೆಗೆ ಬಿಲ್ ಬರ್ತದೆ ಅಣ್ಣ. ಕ್ಯಾಮ್ರಾ ಹಾಕ್ತಿವ್ರೆ. ಸರ್ಕಾರದಿಂದ ಯಾವುದೇ ಅರಿವು ಮಾಡಿಲ್ಲ, ನಾವು ಮಾಡ್ತಾ ಇದೀವಿ, ನಮ್ಮ ಮೀಡಿಯಾದಿಂದ ಮಾಡ್ತಾ ಇದೀವಿ ಅಣ್ಣ. ದಯವಿಟ್ಟು ಅಣ್ಣ ಹೆಲ್ಮೆಟ್ ಹಾಕೊಳ್ಳಿ ಅಣ್ಣ. ಅಂದರೆ ನಾವು ಮೇನ್ ರೋಡಲ್ಲಿ ಹೋಗಿದ್ದೇವೆ, ಆಮೇಲೆ ರೆಡಿಯಾಗಿ ಬಂದಿದ್ದರೆ ಹೆಲ್ಮೆಟ್ ಹಾಕೊಂಡು ಬರ್ತಾ ಇದ್ದೆ. ಈಗ ನಿಮ್ಗೆ ಇದರಲ್ಲಿ ಅಂಗಡಿ ಇದೆಯಾ ನಿಮ್ಮದು? ಮತ್ತು ಮನೆಗೆ ಐಟಮ್ ತಗೊಂಡಿರಾ? ಏನು ಐಟಮ್ ತಗೊಂಡ್ರಿ? 2 ಐಟಮ್ ತಗೊಂಡ್ರಲ್ವಾ? ಏನಾದ್ರು ಹೆಚ್ಚು ಕಮ್ಮಿ ಆದರೆ ಅದು ಬನ್ನಿ, ಈ ಕಡೆಗೆ ಬಂದಲ್ಲ ಈಗ ಎಲ್ಲ ಹೆಲ್ಮೆಟ್ ಅಣ್ಣ. ಹೆಲ್ಮೆಟ್ ಹಾಕೋ ತಿರುಗಾಡಿ. ಪಂಚಪ್ಪ ಸರ್ಕಲ್ ಮತ್ತು ಸಂತೆಮರಿ ಸರ್ಕಲ್ ಎಲ್ಲ ಕ್ಯಾಮ್ರಾ ಹಾಕೋರೆ. ಮನೆಗೆ ಬಿಲ್ ಬರ್ತದೆ ಕಣ. ಇದು ಯಾರದನ್ನ ಗಾಡಿ? ಬಿಲ್ ಬಂದರೆ 500 ರೂಪಾಯಿ ಕಟ್ಬೇಕಾಗುತ್ತೆ ಅಣ್ಣ. ನೀವು ಎಷ್ಟು ಸಂಪಾದನೆ ಮಾಡ್ತೀರಣ್ಣ ಡೈಲಿ? 700-800 ರೂಪಾಯಿ ಸಂಪಾದನೆ ಮಾಡ್ತೀರಾ. ಅಲ್ಲಿಗೆ 500 ರೂಪಾಯಿ ಫೈನ್ ಕಟ್ಟಬೇಕು ಅಂದರೆ ನಿಮ್ಮ ಕೈಲಿ ಆಗುತ್ತಣ್ಣ? ಮುಂದೆ ನಿಮ್ಮ ಕೂಲಿ ಹೋಗುತ್ತಣ್ಣ. ಎಷ್ಟು ಕಡೆ ಇದೆ? ಸಂತೆಮರಿ ಸರ್ಕಲ್ಲು, ಪಚ್ಚಪ್ಪ ಸರ್ಕಲ್, ಮತ್ತು DSP ಕೋರ್ಟ್ ರೋಡ್ ಇದೆಯಲ್ಲ ಅಲ್ಲಿ
BSN ಆಫೀಸ್ ಹತ್ರನೇ. ಮತ್ತೆ ಇಲ್ಲಿ ಏನಪ್ಪ ಗಾಳಿಪುರ ರಸ್ತೆ ಇದೆಯಲ್ಲ ಅಲ್ಲೂ ಇದೆ. 4-5 ಕಡೆ ನಡೀತಿದೆ ಅಂತ ಕ್ಯಾಮ್ರಾ ರನ್ನಿಂಗ್ ಐತಿದೆ ಅಂತ. ದಯವಿಟ್ಟು ಎಲ್ಲರೂ ನಡಿ ಬಿಡು. ಹೆಲ್ಮೆಟ್ ದೊಡ್ಡ ಮಳೆಯಿಂದ ಬಂದಿರೋದು ಏನಕ್ಕೆ? ಇಲ್ಲಿ ಕೂಲಿ ಕೆಲಸ ಎಷ್ಟು ಸಿಗುತ್ತಾನ ಕೂಲಿ? ಡೈಲಿ 300 ರೂಪಾಯಿ ಸಿಗುತ್ತಾನ? ಗಾಡಿ ಯಾರದನ? ನಿಮ್ದೇನಾ ಗಾಡಿ? ಯಾರ ಹೆಸರಿದೆ? ನಿಮ್ದೇನಾ ಹೆಸರೇನು ಅಣ್ಣ? ನಾಗೇಶ್ ಅಂತನಾ ಅಣ್ಣ? ಕ್ಯಾಮ್ರಾ ಬಗ್ಗೆ ಗೊತ್ತಾ ನಿಮಗೆ? ಗೊತ್ತಿಲ್ವಣ್ಣ? ಏನು ಓದಿದ್ರಣ್ಣ? 7th ಓದಿರಾ? ನಿಮ್ಮ ದೊಡ್ಡ ಮಳೆ ಹುಡುಗರಿಗೆಲ್ಲ ಗೊತ್ತಾ ಕ್ಯಾಮ್ರಾ ಬಗ್ಗೆ? ಅಣ್ಣ ಅದು ನಿಮ್ಗೆ ಗೊತ್ತಿಲ್ಲ ಅಣ್ಣ. ಇವತ್ತಿಂದ ನಾಳೆ ತಿಂಗಳಿಂದ ಕ್ಯಾಮ್ರಾ ಸ್ಟಾರ್ಟ್ ಆಗೈತೆ. ಇಲ್ಲಿಂದ ಪಚ್ಚಪ್ಪ ಸರ್ಕಲ್ಲು, ಸಂತೆ ಮರಳಿ ಸರ್ಕಲ್ಲು, DSP ಕೋರ್ಟ್ ರೋಡ್ ರಸ್ತೆ ಅಲ್ಲೆಲ್ಲ ಕ್ಯಾಮ್ರಾ ಹಾಕೋರೆ. ದಯವಿಟ್ಟು ಅಣ್ಣ ನೀವು ಹೆಲ್ಮೆಟ್ ಹಾಕೋ ತಿರ್ಗಡಿ. ನೀವು ಸಂಪಾದನೆ ಮಾಡಿದ್ರೆ ಕೂಲಿ ಸಂಪಾದನೆ ಮಾಡಿದ್ರೆ 300 ರೂಪಾಯಿ. ನೀವು 500 ರೂಪಾಯಿ ಕಟ್ಟಬೇಕಾಯ್ತದೆ. ನೋಟಿಸ್ ಬಂದರೆ ಮನೆಗೆ ನೋಟಿಸ್ ಬರ್ತದೆ. ಹಾಂ 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 ದಯವಿಟ್ಟು ಹಾಕಬೇಕಣ್ಣ. ಅದು ನಿಮ್ಮ ಕರ್ತವ್ಯ ಕಣ ಹೆಲ್ಮೆಟ್ ಹಾಕೋದು. ಆಮೇಲೆ ಅದಕ್ಕೋಸ್ಕರನೇ ಹಾಕ್ಕೊಡ್ತಾವಂತ ಏನಿಲ್ಲ ಅಲ್ವಲ್ಲಣ್ಣ? ನಿಜ ತಾನೇನದು? ದಯವಿಟ್ಟು ಹಾಕೊಳ್ಳೋಣ ಪ್ಲೀಸ್ ಅಣ್ಣ. ದಯವಿಟ್ಟು ಹಾಕೊಳ್ಳೋಣ ಹೆಲ್ಮೆಟ್ ಹಾಕೊಳ್ಳೋಣ. ಹಾಂ ಬೆಳಿಗ್ಗೆಯಿಂದ ನೀನು ಎಷ್ಟು ಕಿಲೋಮೀಟ್ರ್ ಬರ್ಬೇಕಣ್ಣ? ಕರೆಕ್ಟಾಗಿ 5 ಕಿಲೋಮೀಟ್ರ್ ಬರ್ಬೇಕಲ್ವ? ಏನಾದ್ರು ಹೆಚ್ಚು ಕಮ್ಮಿ ಆಯಿತು ಯಾರನ್ನ ಜವಾಬ್ದಾರಿ? ಮಕ್ಳಿದ್ದೀವಣ್ಣ. ಮತ್ತೆ ಮಕ್ಳಿದ್ದ ಮೇಲೆ ಹಾಕೋಬೇಕಲ್ವಣ್ಣ? ಹಾಂ ದಯವಿಟ್ಟು ಅಣ್ಣ ಹೆಲ್ಮೆಟ್ ಹಾಕೊಳ್ಳೋಣ. ಇದೇ ಊರು? ಎಲ್ಲಿಂದ ಬಂದಿರೋದು? ಗಾಳಿಪುರಿಂದ ಬಂದಿರೋದು ಸರ್. ಸರಿ ಹಾಕ್ತಾರೆ ಹೆಲ್ಮೆಟ್ ಹಾಕಿ ಸರ್. 10 ಜೊತೆ ಕುಂದಿಸ್ಕೊಂಡಿದ್ದೀರಾ? ಹಾಂ ಏನು ಸರ್ ಯಾಕೆ ಸರ್ ಹೆಲ್ಮೆಟ್ ಹಾಕಿಲ್ಲ? ಹಾಂ ಏನಾಗಿದೆ ಗೊತ್ತಾ ಸರ್ ಸರ್ಕಾರದಿಂದ? ಏನಾಗಿದೆ? ಹಾಂ ಏನು ರೂಲ್ಸ್ ಇಲ್ಲ ಸರ್? ನಿಮ್ಮ ಸೇಫ್ಟಿ ಓಕೆ, ನೀವು ಹೇಳ್ತಿರೋದು ನಂಗೆ ಅರ್ಥ ಆಯಿತು ಸರ್. ಕ್ಯಾಮ್ರಾ ಇದೆ ಸರ್. ಕ್ಯಾಮ್ರಾ ಇದೆ. ಮೊನ್ನೆಯಿಂದ ಸ್ಟಾರ್ಟ್ ಆಗಿದೆ. ಹಾಂ ದಯವಿಟ್ಟು ಕ್ಯಾಮ್ರಾ ಹೆಲ್ಮೆಟ್ ಹಾಕೊಳ್ಳಿ ಸರ್. ಹಾಂ ದಯವಿಟ್ಟು ಹೆಲ್ಮೆಟ್ ಹಾಕೊಳ್ಳಿ. ಯಾಕಂದರೆ ನಿಮಗೆ ಅರಿವು ಕಾರ್ಯಕ್ರಮ ನಾವು ಇಟ್ಕೊಂಡಿದ್ವಿ, ಅದಕ್ಕೋಸ್ಕರ ನಿಮಗೆ ನಾವು ಹೇಳ್ತಾ ಇದ್ವಿ. ಹಾಂ ದಯವಿಟ್ಟು ಹೆಲ್ಮೆಟ್ ಹಾಕೊಳ್ಳಿ ಸರ್. ಮುಂದೆ ಪಾಪು ಇದೆ. ಹಾಂ ನಾವು ಸಂಪಾದನೆ ಮಾಡೋದು ಏನಕ್ಕೆ ಇದೆ ಅಲ್ವಾ? ನೀವು ಚೆನ್ನಾಗಿದ್ರಲ್ವಾ? ಹಾಂ ಅದು ಸರ್ಕಾರದಿಂದ ಅರಿವು ಕಾರ್ಯಕ್ರಮ ಎಲ್ಲೂ ಮಾಡಿಲ್ಲ, ಅದರಿಂದ ನಾವು ಮಾಡ್ತಾಯಿದ್ವಿ. ಹಾಂ ದಯವಿಟ್ಟು ಸರ್ ಹೆಲ್ಮೆಟ್ ಹಾಕತ್ತೀರಿ ಗಾಡಿ. ನಿಮ್ಮ ಹೆಸರು ಸರ್? ಎಷ್ಟು ಸಂಪಾದನೆ ಮಾಡ್ತೀರಿ? ಸಂಪಾದನೆ ಎಷ್ಟು ಸರ್? 24,000 ತಿಂಗಳಿಗೆ. ಅಲ್ಲೇ ನೀವು ಈಗ ಪಚ್ಚಪ್ಪ ಸರ್ಕಲ್, ಸಂತಮೇಲೆ ಸರ್ಕಲ್ಗೆ ಹೋಯ್ತು ಅಂದರೆ ಕ್ಯಾಮ್ರಾ ಐತೆ. ಏನಾದ್ರು ಫೈನ್ ಬಂದರೆ ಹೆಂಗೆ ಸರ್ ಕಟ್ತೀರಾ? ಹಾಂ ಬೆಳಪೆ ಅಂತ ಬಂದರೆ ದಯವಿಟ್ಟು ಹೆಲ್ಮೆಟ್ ಹಾಕೊಳ್ಳಿ ಸರ್. ದಯವಿಟ್ಟು ಹೌದಲ್ಲಿ ಅಲ್ಲಿಂದ ಎಷ್ಟು ಕಿಲೋಮೀಟರ್ ಆಗುತ್ತೆ ಹಾಕಕ್ಕೆ ಅಣ್ಣ? 180 ಕಿಲೋಮೀಟರ್ ಬಂದಿದ್ರಾ? ಹೆಲ್ಮೆಟ್ ಇಲ್ಲಣ್ಣ? ಅಂಗಡಿ ಇಲ್ಲೇ ಇರೋದಲ್ವಾ? ನೀವು ಬಾಡಿಗೆಗೆ ಇರೋದು? ಅಂಗಡಿ ಬಾಡಿಗೆಗೆ ಇರೋದು? ಎಲ್ಲಿಂದ ಬಂದಿರೋದಣ್ಣ? ಕಣ್ಣಂಜಪುರದ ಇವಾಗಿರೋದಾ? ತಮ್ಮದು ಯಾವ ಊರಣ್ಣ? ಗೌದಹಳ್ಳಿಯಿಂದ ಬಂದಿರೋದು ಇಲ್ಲಿಗೆ. ಅಣ್ಣ ಹೆಲ್ಮೆಟ್ ಹಾಕೋಬೇಕಲ್ವಣ್ಣ? ಹಾಂ ಅಲ್ಲ ವ್ಯಾಪಾರ ಮಾಡ್ತಿರಲ್ಲ, ಏನು ಲಾಭ ಸಿಗುತ್ತೆ ನೋಡಿ ಇಲ್ಲಿ? 200-300 ನೀವು ಸಿಗುತ್ತಲ್ವಾ? ಹೆಲ್ಮೆಟ್ ಹಾಕೋಬೇಕಲ್ವಾ ಅಣ್ಣ? ಮೊನ್ನೆಯಿಂದ ಕ್ಯಾಮ್ರಾ ಸ್ಟಾರ್ಟ್ ಆಗೈತೆ. ಪಚ್ಚಪ್ಪ ಸರ್ಕಲ್ಲು ಮತ್ತು ಸಂತೆಮರಿ ಸರ್ಕಲ್ ಇಲ್ಲೆಲ್ಲ ಕ್ಯಾಮ್ರಾ ಹಾಕವ್ರೆ. ನಿಮ್ಮ ಮನೆಗೆ ನೋಟಿಸ್ ಬರ್ತದೆ ಕಣ. ಇಲ್ಲಿ ಯಾರದನ್ನ ಗಾಡಿ? ನಿಮ್ಮ ಫ್ರೆಂಡ್ ಇದೆ, ನಿಮ್ಮ ಫ್ರೆಂಡ್ಗೆ ಹೋಗುತ್ತೆ ಬಿಲ್ಲು. ಹಾಂ ನೀವು ಎತ್ಕೊಬಂದು ಈ ಥರ ಮಾಡೋ ಸರಿ ಅಲ್ವಾ? ಹೆಲ್ಮೆಟ್ ಹಾಕತ್ತೀರಿ ಗಣ್ಣ. ದಯವಿಟ್ಟು ಹೆಲ್ಮೆಟ್ ಹಾಕತ್ತೀರಿ ಗಣ್ಣ. ನಿಮ್ಮ ಹೆಸರು? ಕುಮಾರ್ ಅಂತನಾ? ದಯವಿಟ್ಟು ಹೆಲ್ಮೆಟ್ ಹಾಕತ್ತೀರಿ ಗಣ್ಣ. ನನಗೋಸ್ಕರ ದಯವಿಟ್ಟು ಹೆಲ್ಮೆಟ್ ಹೆಲ್ಮೆಟ್ ಹಾಕಿಲ್ಲ. ಇಲ್ಲಿಂದ ಇಲ್ಲಿಗೆ ಪಚ್ಚಪ್ಪ ಸರ್ಕಲ್ಗೆ ಹೆಂಗೆ ಹೋಗ್ತೀರಾ?
ಹೆಲ್ಮೆಟ್ ಹಾಕೊಂಡು ಹೆಲ್ಮೆಟ್ ಹಾಕಿ ಹೋಗ್ತೀರಾ? ಇಲ್ಲಿಂದ ಇಲ್ಲಿ ಅಂತ ಬರೋಂತ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಏನು ಮಾಡ್ತೀರಾ ಸರ್? ಏನೂ ಆಗಲ್ಲ, ಮನೆ ಹತ್ರ ಇರೋದು ಹೆಲ್ಮೆಟ್ ಹಾಕತ್ತೀರಿ ಸರ್. ದಯವಿಟ್ಟು ಬಿಲ್ಗಳು ಬರ್ತದೆ. ಬಸ್ ನಿಮ್ಮ ಮಕ್ಳಿಗೆ ಗಾಡಿ ಕೊಡಕ್ಕೆ ಹೋಗ್ಬೇಡಿ. ಮಕ್ಕಳಿಗೆ ಯಾರಿಗೂ ಕೊಡಲ್ಲ. ಹಾಂ ಸರ್, ದಯವಿಟ್ಟು ನಿಮಗೋಸ್ಕರ ಅರಿವು ಕಾರ್ಯಕ್ರಮ ಮಾಡ್ತಾ ಇದೀವಿ ಸರ್. ದಯವಿಟ್ಟು ಸರ್. ಹಾಂ, ಮೆಣಸಿಕಾಯಿ ತಗೋಕ್ ಬಂದಿರಾ? ಪಾಪ ಯಾರದು? ನಿಮ್ಮ ಮಗಳನ? ಸಾರಿ ಅಣ್ಣ, ಏನಿಲ್ಲಣ್ಣ, ಯಾಕಣ್ಣ ಹೆಲ್ಮೆಟ್ ಹಾಕಿಲ್ಲ? ಹೆಲ್ಮೆಟಾ? ನಾನು ಮಾರ್ಕೆಟ್ ಇಲ್ಲಿ ಅಲ್ವಾ, ನಮ್ಮ ಮನೆ ಅಣ್ಣ, ಸ್ಕೂಲ್ ಮಗು ಬಿಡಾಕ್ ಹೋಗ್ತಿದ್ದಲ್ಲಣ್ಣ. ಯಾವ ಸ್ಕೂಲ್ ಅಣ್ಣ? ಯಾವ ಸ್ಕೂಲಪ್ಪ? DSP. ಅಲ್ಲಿ ಎಲ್ಲ ನೀನು ಎಲ್ಲಿ ಯಾವ ಕಡೆಯಿಂದ ನಾವು ಹೋಗೋದು? ಕೋರ್ಟ್ ರೋಡ್ಲಿ ಕ್ಯಾಮ್ರಾ ತಕಣ. DSP ಆಫೀಸ್ ಹತ್ರ ಕ್ಯಾಮ್ರಾ ಫಿಕ್ಸ್ ಮಾಡೋರೆ. ಕ್ಯಾಮ್ರಾ ಕಣ. ಸರಿನಾ, ಹೆಲ್ಮೆಟ್ ಹಾಕತ್ತೀನಿ. ಹೆಲ್ಮೆಟ್ ಹಾಕೊಳ್ಳೋಣ. ನಿಮ್ಮ ಈಗ ಇದು ಎಷ್ಟು ಸಿಗುತ್ತಣ್ಣ ಈ ಮೆಣಸಿಕಾಯಿ? ಎಷ್ಟು ಸಿಗುತ್ತಣ್ಣ ಈ ಮೆಣಸಿಕಾಯಿ? ಇಲ್ಲ, ಮನೆಗೆ ಇಷ್ಟೊಂದು ಮೆಣಸಿಕಾಯಿ? ನಮ್ಮ ಕೆಲಸಗಳಿಗೆ ಏನಾದ್ರು ಮೆಣಸಿಕಾಯಿ ಮಾಡ್ಕೊತಾರೆ. ಮೆಣಸಿಕಾಯಿ ಮಾಡ್ಕೊತೀರಾ? ಓ, ಕಾರ್ಪುರಿ ಮಾಡ್ಕೊತೀರಾ? ಅದಲ್ಲೇ ಅದಕ್ಕೇನೋ. ಸರಿನಾ, ಹಾಕತ್ತೀನಿ. ದಯವಿಟ್ಟು ಹಾಕೊಳ್ಳೋಣ. ಸರಿನಾ, ನಿಮ್ಮ ಹೆಸರು? ಸುಭಾಷ್ ಅವರೇ, ದಯವಿಟ್ಟು ನಮಗೋಸ್ಕರ ಒಂದು ಹೆಲ್ಮೆಟ್. ಅದರಿಂದ ನಿಮ್ಮದು ಅದ್ರ ಬಗ್ಗೆ ಗೊತ್ತಿಲ್ಲ. ನಿನ್ನೆ ನ್ಯೂಸಲ್ಲಿ ನೋಡಿದ್ರೆ ಅಷ್ಟೇ. ಯಾಕೆ ಹೆಲ್ಮೆಟ್ ಹಾಕ್ತೀನಿ ನ್ಯೂಸಲ್ಲಿ ನೋಡಿದ್ರೆ? ಹಾಂ ಸರ್, ಮಾರ್ಕೆಟು ನೀವು ಏನು ಕೆಲಸ ಮಾಡೋದು ಸರ್? ಬಿಸ್ನೆಸ್ಸು ಏನು ಕಂಪನಿ? ಹೇಳಿ ಸರ್, ಕರೆಕ್ಟ್ಲಿ ಹೇಳಿ ಸರ್. ದಯವಿಟ್ಟು ಹೇಳಿ. ನಿಮ್ಮ ಕಂಪನಿ ಹಂಗೇನು ಒಂದು ಸ್ವಲ್ಪ ಕೊಡೋದಕ್ಕೆ ಹೇಳಿ ಸರ್. ಹೇಳಿ ಸರ್, ಹೇಳಿ ಸರ್, ಜೋರಾಗಿ ಹೇಳಿ ಸರ್. ಹಾಂ, 40,000 ಅಲ್ವಾ ಸರ್? ಇದು ಪೊಲೀಸ್ ಸ್ಟೇಷನಿಂದ ನಿಮಗೆ ನೋಟಿಸ್ ಬಂದಾಗ ಏನು ಮಾಡ್ತೀರಿ? ಹಾಂ ಅಲ್ವಾ? ಅದಕ್ಕೆ ಅರಿವು ಕಾರ್ಯಕ್ರಮ ಅಂತ ಮಾಡ್ತಾ ಇದೀವಿ ಸರ್. ಹೆಲ್ಮೆಟ್ ಹಾಕಕ್ಕೆ ತಿರುಗಾಡಿ ಸರ್. ದಯವಿಟ್ಟು ಬಿಲ್ ಕಟ್ಟಕ್ಕೆ ಹೋಗ್ಬಿಡಿ ಸರ್. ಅದೇ ಬಿಲ್ಲ ಯಾರ್ಯಾರು ಬಡವರು ಕೊಡಿ ಸರ್ ದುಡ್ಡಾಗ. ಹಾಂ, ಸ್ಕೂಲ್ ಮಕ್ಕಳು ಎಜುಕೇಷನು ಎಷ್ಟೋ ಬಡವರು ಸ್ಕೂಲ್ ಮಕ್ಕಳಿದೆ ಅಂಥ ಶಾಲೆಗಳಿಗೆ ಒಂದು 500 ರೂಪಾಯಿ ಒಂದು ಡೊನೇಷನ್ ಮಾಡಿ ಸರ್. ದಯವಿಟ್ಟು ಪ್ಲೀಸ್ ಸರ್. ಹಾಂ, ನಿಮ್ಮ ಹೆಸರು ಸರ್? ರಘು ಸರ್. ಹೆಲ್ಮೆಟ್ ಹಾಕಕ್ಕೆ ತಿರುಗಾಡಿ. ಅವರಣ್ಣ ಮಾದಾಪುರ ಅಣ್ಣ, ಯಾಕಣ್ಣ ಹೆಲ್ಮೆಟ್ ಹಾಕಿಲ್ಲ? ಅಲ್ಲಿ ಸುಮಾರು ಹೆಲ್ಮೆಟ್ ಬಂದಿದೆಯಾ ಮಾರ್ಕೆಟ್? ಪೊಲೀಸ್ಗಳಿಲ್ವಣ್ಣ ಇಲ್ಲಿ? ಯಾರು ಬರಲ್ವಾ? ಗಾಡಿನೇ ಕಲ್ತನ ಅದು ಪೊಲೀಸ್ ಕಂಪ್ಲೀಟ್ ಆಗಿದೆಯಾ? ಏನು ವರ್ಕೌಟ್ ಅಂತ ಏನಿಲ್ಲ ಮತ್ತೆ ಕೊಡಲಿಲ್ಲ. ಸರಿನಾ ಅಣ್ಣ, ನೀವು ಈಗ ಇದು ವ್ಯಾಪಾರ ಮಾಡಕ್ಕೆ ಹೋಗ್ತಿದ್ರಲ್ಲ, ಎಲ್ಲೆಲ್ಲಿ ಹೋಗ್ತೀರಾ? ಸರಿಂಕಟ 3ಕ್ಕೂ ಹೋಗ್ತಿರಲ್ವಾ? ನೀವು ಹೆಲ್ಮೆಟ್ ಹಾಕಕ್ಕೆ ತಿರ್ಗಲ್ಲ, ನಿಮ್ಗೆ ಫೈನ್ ಬರ್ತದೆ ಗೊತ್ತಿದೆ ನಿಮಗೆ? ಇನ್ಮೇಲೆ ಹಾಕಿದ್ದೀರಾ? ಬಿಲ್ ಬರ್ತದಕ್ಕ. ಮೊನ್ನೆಯಿಂದ ಸ್ಟಾರ್ಟ್ ಆಗೈತೆ ಗೌರ್ಮೆಂಟಿಂದ. ಇದು ಪಂಚಾಪುರ ಸರ್ಕಲಲ್ಲಿ ಏನು ಕ್ಯಾಮ್ರಾ ಇದೆ ಅಲ್ಲಿಂದ ನಿಮ್ಗೆ ಸ್ಟಾರ್ಟ್ ಆಗುತ್ತೆ. ಬಿಲ್ಗಳು ಎಲ್ಲ ಬರ್ತದೆ. ನೀವು ಎಲ್ಲಿಂದ ಹೋಗ್ಬೇಕೀಗ? ಸಂತೆ ಮರೇಲಿ ಸರ್ಕಲ್ ಅಲ್ಲೂ ಕ್ಯಾಮ್ರಾ ಅದಕ್ಕಣ. ದಯವಿಟ್ಟು ಹಾಕೋಣ. ನೀವು ಸಂಪಾದನೆ ಮಾಡೋದು ಅಲ್ಲಿಗೆ ಹೋಗುತ್ತಲ್ಲ ದುಡ್ಡು. ಫೋಟೋ ಕಟ್ಬೇಕಣ, ಅನ್ಯಾಯ ದುಡ್ಡು ವಹಿಸ್ಬೇಕಣ. ಸ್ವಲ್ಪ ನೋಡೋಣ. ಎಲ್ಗೂ ಹೋಗ್ತೀರಾ? ಎಲ್ಗೂ ಹೋಗ್ತೀರಾ ಗೌಡ್ರು ನೀವು? ಯಾವ ಊರು? ಏನು ಸಿದ್ದೇಪುರನಾ? ಹೆಲ್ಮೆಟ್ ಎಲ್ಲಿ ಕೊಡ್ರೆ? ಇದೆಲ್ಲ ಎಲ್ಗೋಯ್ತದೆ? ಯಾವ ಸ್ಟ್ಯಾಂಡ್ಗೆ ಹೇಳಿ? ಬಸ್ ಸ್ಟ್ಯಾಂಡ್ಗೆ ಹೋಗುತ್ತಾ? ಅಲ್ಲಿ ಕ್ಯಾಮ್ರಾದೆಲ್ಲ ಕೊಡ್ರೆ ಗೊತ್ತಿಲ್ವ ನಿಮ್ಗೆ? ಅಲ್ಲಿ ಫೈನ್ ಬರ್ತದೆ. ಇದು ಎಷ್ಟು ಸಿಗುತ್ತೆ ನಿಮ್ಗೆ ಮಾಡಿದ್ರೆ? ಇದು ವ್ಯಾಪಾರ ಮಾಡಿದ್ರೆ ನಿಮ್ಗೆ ಎಷ್ಟು ಸಿಗುತ್ತೆ? ಎಷ್ಟು? 10-15 ರೂಪಾಯಿ ಸಿಗುತ್ತಾ? ಅಷ್ಟೇನಾ? ರೈತರ ನೀವು ಮಾರುಕಟ್ಟೆ ವ್ಯಾಪಾರ ಮಾಡ್ತೀರಾ? ಬಿಲ್ ಎಷ್ಟು ಬರ್ತದೆ ಗೊತ್ತಾ ಗೌಡ್ರ? ಎಷ್ಟು ಬರ್ತದೆ ಹೇಳಿ? 500 ರೂಪಾಯಿ ಬರ್ತದೆ ಮನೆಗೆ. 500 ರೂಪಾಯಿ ಬರ್ತದೆ. ಕಟ್ಟಕ್ಕೆ ರೆಡಿ ಇದ್ದೀರಾ? ನಾಳೆಯಿಂದ ಹಾಕ ಬರ್ತೀರಾ? ಕೊಟ್ಟಮಳೆಯಿಂದ ಬಂದಿರೋದಾ? ಇಲ್ಲಿ ಏನಕ್ಕೆ ಬಂದಿರೋದು ನೀವು? ಯಾವ ಸೊಪ್ಪು? ಕೊತ್ತಂಬರಿ ಸೊಪ್ಪು ಮಾರಾಟಕ್ಕೆ? ಇಲ್ಲ ರೈತರ ನೀವು? ಏನು ಅಲ್ಲ, ರೈತರ ನೀವು? ಒಂದೇ ರೈತರ? ಹೆಲ್ಮೆಟ್ ಹಾಕೋದು ಗೊತ್ತಿಲ್ವ ನಿಮ್ಗೆ? ಯಾರ್ಯಾರು ಹೇಳಿದ್ರು ಹೆಲ್ಮೆಟ್ ಹಾಕ್ಬೇಕು ಅಂತ? ಯಾರು ಹೇಳಿಲ್ವಾ? ನಿಜ ಹೇಳಿ.
ದೊಡ್ಡ ಮಳೆಯವ್ರೆ ನಿಜ ಹೇಳಿಯಪ್ಪ ನೀವು. ಇವತ್ತು ತಗೊಂಬಂದಿಲ್ವಾ? ನಿಮ್ಗೆ ಏನಪ್ಪ ಅಂದ್ರೆ ಸಂತೆಮರಿ ಸರ್ಕಲ್ಲು, ಪಚ್ಚಪ್ಪ ಸರ್ಕಲ್ಲು ಇಲ್ಲೆಲ್ಲ ಕ್ಯಾಮ್ರಾ ಹಾಕೋರೆ ಬಿಲ್ ಬರ್ತದೆ ನಿಮ್ಗೆ. ನೀವು ಸಂಪಾದನೆ ಮಾಡೋದು ಎಷ್ಟು ಡೈಲಿ? 500 ರೂಪಾಯಿ 600 ರೂಪಾಯಿ ಅಂತಂದ್ರೆ ಒಂದು ದಿನ ಕೂಲಿನ ನೀವು ಪೊಲೀಸ್ ಸ್ಟೇಷನ್ ಕಟ್ಬೇಕಾಗುತ್ತೆ, ಸರ್ಕಾರಕ್ಕೆ ಹೋಗುತ್ತೆ, ಗೃಹ ಮಂತ್ರಿ ಇಲಾಖೆಗೆ ಹೋಗುತ್ತೆ, ಸರ್ಕಾರ ಫಂಡ್ಗೆ ಹೋಗುತ್ತೆ ಅದು. ನೀವು ಹೆಲ್ಮೆಟ್ ಹಾಕಿ ತಿರ್ಗಾಡ್ಬೇಕು. ನಿಮ್ಮ ಹೆಸರೇನು? ರಂಗಸ್ವಾಮಿ. ಹೆಸರೇನು? ಗಿರೀಶ್ ಅಂತೀನಾ? ನಿಮಗೆ ಹೆಲ್ಮೆಟ್ ಹಾಕೋದು ಯಾರು ಹೇಳ್ಕೊಟ್ಟಿಲ್ವಾ? ಅಲ್ಲ ಈ ಮಂಡಿ ಅಂತ ಹೇಳ್ತೀರ, ಬರಾಗ ಏನಾದ್ರು ಹೆಚ್ಚು ಕಮ್ಮಿ ಏನು ಮಾಡ್ತೀರಾ? ಹಾಕೋತೀರಾ? ಇಲ್ಲೇ ಕೆಲಸ ಮಾಡೋದು ಆರೆಂಜ್ಲೇ ಕೆಲಸ ಮಾಡೋದಾ? ನಿಮ್ಗೆ ಈಗ ಎಷ್ಟು ಕೂಲಿ? 305 ರೂಪಾಯಿ. ನಿಮ್ಗೆ ಟಿ ವಿ ಎಸ್ಗೆ ಅಮ್ಮಮ್ಮ ಅಂತಾರೆ ಎಷ್ಟು ಬಿಲ್ ಬರ್ತದೆ ಹೇಳಿ ಪೊಲೀಸ್ ಸ್ಟೇಷನಿಂದ? ಪಚ್ಚಪ್ಪ ಸರ್ಕಲ್ಲು, ಸಂತೆಮೇರಿ ಸರ್ಕಲ್ನಲ್ಲಿ ನಿಮಗೆ ಕ್ಯಾಮ್ರಾ ಹಾಕಿದ್ದಾರೆ. ಸ್ವಲ್ಪ ದಯವಿಟ್ಟು ಹೆಲ್ಮೆಟ್ ಹಾಕೋ ತಿರ್ಗಾಡಿನ, ದಯವಿಟ್ಟು ನಿಮಗೋಸ್ಕರ ನಾವು ಮಾಡ್ತಾ ಇರೋದು. ಹಾಕಿಲ್ಲ ಯಾಕೆ ತಂದಿಲ್ಲ? ಅಲ್ಲ ಕ್ಯಾಮ್ರಾ ಇರೋದು ಗೊತ್ತಲ್ಲಣ್ಣ? ಗೊತ್ತಿಲ್ಲಣ್ಣ? ಗೊತ್ತಣ್ಣ? ಗೊತ್ತಿಲ್ಲಣ್ಣ? ಸಂತೆಮಲ್ಲಿ ಪಚ್ಚಪ್ಪ ಸರ್ಕಲ್ಲಿ ಕ್ಯಾಮ್ರಾ ಹಾಕ್ಯವ್ರೆ. ನಿಮ್ಮ ಮನೆಗೆ ಬಿಲ್ ಬರ್ತದೆ, ಫೋನ್ಗೆ ಬಿಲ್ ಬರ್ತದೆ. ನಿಮ್ಮ ಗಾಡಿ ಯಾರದು? ನಿಮ್ಮ ಅಣ್ಣವ್ರ ಮೊಬೈಲ್ ಬಿಲ್ ಬರ್ತದೆ ಕಣ. ಇದ್ರ ಬಗ್ಗೆ ನಿಮ್ಮ ಫ್ರೆಂಡ್ಗಳಿಗೂ ಹೇಳ್ಬೇಕಣ್ಣ ನೀನು. ಗೊತ್ತಿಲ್ವಣ್ಣ ನಿಮಗೆ? ಜೋರ ಮಾತಾಡೋಣ. ಯಾಕೆ ಹೆಲ್ಮೆಟ್ ಆಗ ತಿರ್ಗಡೆನ? ನೀವು ಏನು ಕೆಲಸ ನೀವು ಮಾಡೋದು? ಫರ್ನಿಚರ್ ಏನು ಕೂಲಿ ಕೊಡ್ತಾರೆ? 300 ರೂಪಾಯಿ ಕೊಡ್ತಾರೆ. 300 ರೂಪಾಯಿ ಕೊಡ್ತಾರೆ ನಿಮ್ಮ ಕೂಲಿಯಲ್ಲಿ. ಫರ್ನಿಚರಲ್ಲಿ 300 ರೂಪಾಯಿ ಕೂಲಿ ಕೊಡ್ತಾರೆ. 500 ರೂಪಾಯಿ ಫೈನ್ ಕಟ್ಟಬೇಕಲ್ಲಣ್ಣ? ಏನಣ್ಣ? ನೆಕ್ಸ್ಟ್ ಬರುವಾಗ ಹಾಕ್ತೀರಣ್ಣ? ತಂದು ಕೊಡಿನಾ? ಇಲ್ಲಿ ಏನಕ್ಕೆ ಬಂದಿರೋದು ಮಾರ್ಕೆಟ್ಗೆ? ಏನು ಅಂಗಡಿ ಇದು ನಿಮ್ಮದು? ಇಲ್ಲ ಅಂಗಡಿ ಇದೆಯಾ? ಇಲ್ಲ ಬಿಸಿ ಹತ್ರ ಅಂಗಡಿ ಇದೆಯಾ? ಹೆಲ್ಮೆಟ್ ಯಾಕೆ ಹಾಕಿಲ್ಲ? ಮರ್ತ್ಬಿಟ್ರಾ? ಈಗ ಮರ್ತ್ಬಿಟ್ರೆ 500 ರೂಪಾಯಿ ನಿಮ್ಮ ಮನೆಗೆ ಬಿಲ್ ಬರ್ತದಲ್ಲ. ಇದ್ರ ಬಗ್ಗೆ ಯಾರು ಮಾಹಿತಿ ಗೊತ್ತಿದೆಯಾ ನಿಮಗೆ? ಯಾರು ಹೇಳಿಲ್ವಾ? ಕ್ಯಾಮ್ರಾ ಇದೆ ಅಂತ ಯಾರು ಹೇಳಿಲ್ವಾ? ಯಾಕೆ ಹೇಳಿಲ್ಲ? ಎಲ್ಲ ಇಲಾಖೆಗೂ ಗಮನನೇ ಇಲ್ವಾ? ಅಲ್ಲ ನಾನು ಕೇಳ್ತಿರೋದು ಏನಂತಂದರೆ, ಹೆಲ್ಮೆಟ್ ಧರಿಸ್ಬೇಕೇ ಬೇಡವಾ? ಅದು ನಿಮ್ಮ ಕರ್ತವ್ಯ ಅಲ್ವಾ? ಯಾಕೆ ಮಾಡಿಲ್ಲ? ನಾಳೆಯಿಂದ ಹಾಕೋಬಿಡ್ತೀಯಪ್ಪ. ಇವತ್ತು 500 ರೂಪಾಯಿ ಕಟ್ಟಬೇಕಲ್ಲ ನೀನು. ಕ್ಯಾಮ್ರಾ ಫಿಕ್ಸ್ ಮಾಡಿದ್ರೆ ಸಂತೆಮರಿ ಸರ್ಕಲ್ಲು, ಪಚ್ಚಪ್ಪ ಸರ್ಕಲಲ್ಲಿ. ಇದಕ್ಕೇನು ಉತ್ತರ ಹೇಳ್ತೀಯ? ನಿನ್ಗೆ ಎಷ್ಟು ಸಂಬಳ? 600 ರೂಪಾಯಿ. ನೀನು 500 ರೂಪಾಯಿ ಅಲ್ಲೇ ಕಟ್ಬೇಕಾಗಿತ್ತಲ್ಲ. ನಿನ್ನ ಹೆಸರೇನು? ಅಪ್ಪು ನಿನ್ನ ಒಳ್ಳೇದು ಕೇಳ್ತಿರೋದು. ಹೆಲ್ಮೆಟ್ ಹಾಕೋ ತಿರ್ಗಾಡಪ್ಪ. ಕೆಲಸ ಇದೆಯಾ? ಆಯ್ತು. ನಿಮ್ಮ ಇದಕ್ಕೆ ಮಾಡ್ತಿರೋದು ಏನಪ್ಪ ಅಂದರೆ ಹೆಲ್ಮೆಟ್ ಹಾಕ್ತಿಲ್ಲ ನೋಡಿ. ಇಲ್ಲ ನಾನು ಓಡಾಡ್ತಾ ಇರೋದು ಮನೇಲಿ. ಈಗ ಅಲ್ಲ, ನಿಮಗೆ ಸರ್ಕಲ್ಲು ಮತ್ತು ಪಚ್ಚಪ್ಪ ಸರ್ಕಲ್ ಹೋಯ್ತು ಅಂದರೆ ಕ್ಯಾಮ್ರಾ ಇದೆ. ಅಲ್ಲ ಹಾಕೋತ್ರಿ ಇಲ್ಲಿ ಯೂಸ್ ಮಾಡಲ್ವಾ? ಇಲ್ಲೇ ಮನೆ ಪಕ್ಕದಲ್ಲಿ ಇರೋದಾ? ಅದಕ್ಕೋಸ್ಕರ ಹಾಕಿಲ್ವಾ? ಕ್ಯಾಮ್ರಾ ಬಗ್ಗೆ ಕ್ಯಾಮ್ರಾ ಬಗ್ಗೆ ಯಾರು ನಿಮಗೆ ಹೇಳಿದ್ದೀರಾ? ಯಾರು ಹೇಳಿಲ್ವಾ? ಅಲ್ಲ ನಾಗ ಸಿಟಿ ತಾನೇ ನೀವು. ಯಾರು ಪೊಲೀಸ್ ಸಿಬ್ಬಂದಿಗಳು ಯಾರು ಹೇಳಿದ್ದೀರಾ? ಬಗ್ಗೆ ಕ್ಯಾಮ್ರಾ ಬಗ್ಗೆ ಯಾರು ಹೇಳಿಲ್ವಾ? ಹೇಳಿ ಅಲ್ಲ, ಗೊತ್ತೇ ಇಲ್ಲ ಅದ್ರ ಬಗ್ಗೆ. ಬಿಲ್ ಬರ್ತದೆ ನಿಮ್ಮ ಮನೆಗೆ, ಬಿಲ್ ಬರ್ತದೆ. ನಿಮ್ಮ ಆಧಾರ್ ಕಾರ್ಡ್ ಕೊಟ್ಟಿರ್ತೀರಲ್ಲ ಲಿಂಕ್ಗೆ, ಬೈಕಿಗೆ ಆಧಾರ್ ಕಾರ್ಡ್ ನಂಬರ್ ಹೊಡೆದಿರಲಿ, ಅಲ್ಲಿ ನಿಮಗೆ ಬಿಲ್ ತೋರಿಸ್ತದೆ. ಫೋನ್ಗೆ ಬಿಲ್ ಬರ್ತದೆ. ಇವಾಗ ಸ್ವಲ್ಪ ಹೆಲ್ಮೆಟ್ ಹಾಕೋದು ತಿರುಗಾಡಿ. ತಮಿಳ್ನಾಡು ಗಾಡಿ ಓಡಿಸ್ತೀರಾ ಸರಿನಾ? ತಮಿಳ್ನಾಡು ಗಾಡಿ ಕೊಟ್ಟಿರೋದು. ಗಾಡಿಗೆ ಡಾಕ್ಯುಮೆಂಟ್ಸ್ ಇದೆಯಾ? ಏನು ಸುತ್ತ ಗಾಡಿ ತಗೊಂಡ್ರು. ಎಷ್ಟು ವರ್ಷದಿಂದ ತಿರುಗಾಡ್ತಿದ್ದೀರಿ ಗಾಡಿಲಿ? 6 ತಿಂಗಳಿಂದ ಈ ಗಾಡಿಲಿ ತಿರುಗಾಡ್ತೀರಾ. ಇದಕ್ಕೆ ಲೈಸೆನ್ಸ್ ಇದೆಯಾ? ನಿಮ್ಮ DL ಇದೆಯಾ?
ಕಟ್ಕೊಂಡಪ್ಪ ಎಲ್ಲ ಐತೆ. ನಿಮ್ದು ಏನಿದೆ? ನಾವು ಸ್ವಲ್ಪ ಕೊಟ್ಟಿದ್ರೆ ಇಷ್ಟೊಂದು ಓಡಾಡ್ತಾರೆ. ಇದು ಭಾರಿ ಮೋಸ ಅಲ್ಲತ್ತ ನೀನು ಕೊಟ್ಟಿದ್ದಕ್ಕೆ ಓಡಿಸ್ಬಿಡೋದು ಗಾಡಿನ. ದಾರಿಲಿ ಏನು ಹೆಚ್ಚು ಕಮ್ಮಿ ಆದ್ರೆ ಹೋಯ್ತಾರೆ. ನಾವು ಒಂದು ಸ್ವಲ್ಪ ನಗರಕ್ಕೆ ಬರೋದು ಹೋಗೋದು, ಸ್ವಲ್ಪ ಮಂಡಿಗೆ ಬರೋದು. ನಗರಕ್ಕೆ ಎಲ್ಲೆಲ್ಲ ಹೋಗ್ತೀರಾ? ಎಲ್ಲೂ ಇಲ್ಲ, ಇಲ್ಲೇ ಬಂದ್ಬಿಡೋದು ಹೋಗೋದು. ಅಲ್ಲ ಈ ಸಂತೆ ಮನೆ ಬರ್ತಿಲ್ವ ಸಂತೆ? ಎಲ್ಲಿಂದ ತಮ್ದು ಯಾವ್ರು? ಮಲ್ಲೇಪುರಿಂದ ಬರ್ತೀರಲ್ವಾ? ಗಾಳಿಪುರಿಂದ ಬರೋದು ಇಲ್ಲಿಗೆ? ಮಲ್ಲೇಪುರ. ಎಷ್ಟು ಕಿಲೋಮೀಟರ್ ಆಯ್ತು ತಾತ? ಇದಕ್ಕೆ ಗಾಡಿ ನಂಬರು ತಮಿಳ್ನಾಡು ಅಲ್ವಾ ಗಾಡಿ? ಹೆಲ್ಮೆಟ್ ಆಗತ್ತೆ ತಿರುಗಾಡ್ಬೇಕಲ್ವಾ? ಹೆಲ್ಮೆಟ್ ಆಗತ್ತೀವಿ. ಎಲ್ಲಿ ತತ್ತ ಹೆಲ್ಮೆಟ್? ಎಲ್ಲಿ ಹಾಲು ಕೊಡೋದು? ಇಲ್ಲಿ ಗಾಳಿಪುರ ಅಲ್ಲಿ. ಹಾಂ ತತ್ತ ಹೆಲ್ಮೆಟ್ ಇಲ್ಲ ಅಂತಂದ್ರೆ ಈ ಗಾಡಿ ಓಡಿಸೋದೇ ನಿಮ್ ತಪ್ಪು ಫಸ್ಟ್ ಆಗಿ. ಹೆಲ್ಮೆಟ್ ಅದೇ. ಹಾಂ ಹೆಲ್ಮೆಟ್ ಯಾಕೆ ಹಾಕಿಲ್ಲ ಇವತ್ತು? ಆಗ್ತಾತ ಹೇಳು ತತ್ತ, ಬಾಯ್ಬಿಟ್ಟು ಹೇಳು ತತ್ತ. ಮನೇಲಿ ಸಿಕ್ಕಿಸ್ಬಿಟ್ಟು ಹಾಂ ಆತ್ರಕ್ಕೆ ಹಾಲು ತಗೊಂಡ್ಬಂದ. ಏನು ಹಾಲು ಏನು ಸಿಗುತ್ತೆ ತತ್ತ ನಿಮಗೆ? ಹೋಟ್ಲ್ ಹಾಕ್ತೀನಿ, ಒಂದು ಕೊಡೋದ್ರಲ್ಲಿ ಡೈರಿ ಕೊಡ್ತೀನಿ. ಹಾಂ ಡೈರಿಲಿ ಗೀಟೆಲ್ಲ ಪಾಯಿಂಟ್ ಕೊಡಲ್ಲ ಅಂದ್ಬಿಟ್ಟು ಹಾಂ ಮಣ್ಗಳು ಕೊಡ್ತೀರಾ? ಹಿಂದಿನಕ್ಕೆ ಕೊಡ್ತಾರ. ಅದಕ್ಕೆ ಮೇವು ನೀವು ಮಾತಾಡೋದು ಅಲ್ಲ ತತ್ತ, ನೀವು ತಿರ್ಗಾಡ್ತಿರಲ್ಲ ಹೆಲ್ಮೆಟ್ ಹಾಕ ತಿರ್ಗಾಡ್ಬೇಕು ತತ್ತ. ಈ ಗಾಡಿಗೆ ಲೈಸೆನ್ಸ್ ಇಲ್ಲ ಫಸ್ಟ್ ಆಗಿ. ಅದೇ ನಮ್ಮ ನಿಮ್ ಡಿಎಲ್ ಇದೆಯಾ ಇಲ್ವ ತತ್ತ? ಏನ್ ನಮ್ ಸಡ್ಕೊಂಡ್ ತಪ್ಪ ಕೇಳ್ಬೇಕು. ಅಲ್ಲ ನಿಮ್ ತವ ಏನಿದೆ? ನಮ್ಗೆ ಇದು ಕೊಡಲ್ವಂತೆ. ಒಂದ್ ಕಣ್ಣದಲ್ಲಿ ಆಗ್ರೂ ಗಾಡಿ ಓಡಿಸ್ತಿದ್ರ? ಏನ್ ಮಾಡಿದ್ರೆ ನಾವು ಮಾಡ್ಬೇಕಲ್ಲ. ಏನು ಏನ್ ಮಾಡ್ತೀರಾ? ಮಾಡ್ಬೇಕು, ಜೀವನ ಮಾಡ್ಬೇಕು. ಎಷ್ಟು ಸಂಪಾದನೆ ಮಾಡ್ತೀರಾ ತತ್ತ? ಅದೇ ಒಂದು 100 ರೂಪಾಯಿ 150 ರೂಪಾಯಿ. ಹಾಂ ಪೆಟ್ರೋಲ್ ಎಷ್ಟು ಹಾಕ್ತೀರಿ ಇದಕ್ಕೆ? ಪೆಟ್ರೋಲು ಒಂದು 50 ರೂಪಾಯಿ ಆಗುತ್ತೆ ತಗೊಂಡ್ರೆ. 50 ರೂಪಾಯಿ ಪೆಟ್ರೋಲ್ ಹಾಂ ಹಾಲು ಕೊಟ್ಟು ತಾತ ಅಲ್ಲಿ ಎಲ್ಲ ನಿಮ್ಗೆ ಕ್ಯಾಮ್ರಾ ಹಾಕೋರೆ, ಕ್ಯಾಮ್ರಾ ಹಾಕವ್ರೆ ನಿಮ್ಗೆ. ಇದು ಯಾರ ಹೆಸರು ಗಾಡಿ ಇದೆಯೋ ಅವ್ರ ಹೆಸರಿಗೆ ಬಿಲ್ ಹೋಗುತ್ತೆ. ಪಚ್ಚಪ್ಪ ಸರ್ಕಲ್, ಸಂತೆಮನೆ ಸರ್ಕಲ್, ಪಚ್ಚಪ್ಪ ಸರ್ಕಲ್ ನೀವು ಹಾಲು ಹಾಕಕ್ ಹೋಗ್ತಿರಲ್ಲ ಆ ದಾರಿಗಳೆಲ್ಲ ಕ್ಯಾಮ್ರಾ ಹಾಕೋರೆ. ಗಾಡಿನ ಚೆನ್ನಾಗಿರೋ ಒಂದು ತಗೊಳ್ಳಿ. ನೀವು ಗಾಡಿ ಓಡಿಸ್ಬೇಡಿ, ಯಾಕಂದ್ರೆ ನಿಮ್ಗೆ DL ಲೈಸೆನ್ಸ್ ಕೊಟ್ಟಿಲ್ವಲ್ಲ ಗಾಡಿ ಓಡ್ಸಕ್ಕೆ. ನೀವು ಓಡಿಸ್ಬೇಡಿ ತತ್ತ. ಹೆಚ್ಚು ಕಮ್ಮಿ ಆದ್ರೆ ಯಾವ ಜವಾಬ್ದಾರಿ ತತ್ತ? ದಯವಿಟ್ಟು ತತ್ತ. ನಿಮ್ಮ ಹೆಸರು ತತ್ತ? ಮಾದೇವ್ ಗೌಡ್ರೆ ದಯವಿಟ್ಟು ಗೌಡ್ರೆ ಹೆಲ್ಮೆಟ್ ಹಾಕ ತಿರ್ಗಾಡಿ. ಮಕ್ಳಿದ್ದಾವ? ಹೆಣ್ಮಕ್ಳು ಇದಾರೆ ಇಬ್ರು. ಸ್ವಲ್ಪ ಎಣ್ಣೆ ಪಾರ್ಟಿಗಳವ್ರು ಯೂಸ್ ಮಾಡ್ತಾರೆ. ಎಣ್ಣೆ ಪಾಟಿಗಳು? ಅದಕ್ಕೆ ಇವರು ಎಣ್ಣೆ ಹೊಡಿಲಿ ಅಂತ ಹೇಳ್ಬಿಟ್ಟು ಅಂದ್ರೆ ಕುತ್ಕೊಂಡು ಅಲ್ಲಿ ಬಾರ್ನಂಗಡಿ ಓಪನ್ ಆಗೋದಲ್ಲ ಅಲ್ಲಿ ಸೇರ್ಬೇಕು. ಆಗ ನಿಮ್ ಜೀವನ ನೀವೇ ನೋಡ್ಕೋಬೇಕಾ? ಸಂಪಾದನೆ ಮಾಡ್ಬೇಕು, ನೀವು ನಿಮ್ ಜೀವನ ನೀವೇ ನೋಡ್ಬೇಕು. ಓಕೆ ತತ್ತ. ಎಂಟಿ ಇದ್ದಾರಾ? ಇದಾರ ತತ್ತ? ಅವ್ರೇನು ಕೆಲಸ ಮಾಡ್ತಾರೆ? ಅವರು ಕೂಲಿ ಗೀಲಿ. ಅಲ್ಲೂ ಹೋಯ್ತಾರೆ. ಇಲ್ಲಿಂದ ಸಂಪಾದನೆ ಮಾಡಿ ಅಲ್ಲಿ ಕೊಡ್ತಿದೆ. ಇಲ್ಲಿ ಅಲ್ಲಿ ಬರೀ 150 ರೂಪಾಯಿ ಸಂಪಾದನೆ ಮಾಡೋದಲ್ವ ನೀನು? ಅಲ್ವ ತತ್ತ? ಅಲ್ಲಿ ಕೊಡ್ತೇವೆ. ಹಸ್ಗಳು ಒಂದು 2 ಕರುಗಳಿದ್ವಾ? ದಯವಿಟ್ಟು ತತ್ತ ಹೆಲ್ಮೆಟ್ ಹಾಕ ತಿರ್ಗಾಡುತ್ತ. ದಯವಿಟ್ಟು ತತ್ತ. ತಮ್ಮ ಹೆಸರು? ಮಾದೇಗೌಡರು. ದಯವಿಟ್ಟು ಹೆಲ್ಮೆಟ್ ಹಾಕ ತಿರ್ಗಾಡಿ. ಹೊಸ ಗಾಡಿ ತಗೊಳ್ಳಿ. ಗಾಡಿ ತಗೊಳಕ್ಕೆ ಎಲ್ಲ ನಿಮ್ಮ ಮಕ್ಕಳಿಗೆ ಗಾಡಿ ಕೊಡಿ. ನಿಮ್ಗೆ ಲೈಸೆನ್ಸೇ ಇಲ್ವಲ್ಲ, ಓಡ್ಸಕ್ಕೆ ರೂಲ್ಸ್ ಇಲ್ಲ ನಿಮ್ಗೆ. ಸೈಕಲ್ ಮಾಡ್ಕೊಂಡು ಮಂಡಿ ನೋವು ಬರ್ತದ ಅಂದ್ಬಿಟ್ಟು ಇದು ಎಷ್ಟು ಏಜು? 60. ಪಿಂಚನ್ ಏನೋ ಗೊತ್ತಿದೆಯಾ? ಪಿಂಚನ್ ಬಂದ್ರೆ ಅಡ್ಜಸ್ಟ್ ಮಾಡ್ಬೋದಲ್ವಾ? ಬಂದಿದೆ, ಕಟ್ಟ ಬಂದಿದೆ ಪಿಂಚನ್? ಗಾಡಿ ಗಾಡಿ ಹೊಡಿತಿದ್ನಲ್ಲ ಇಲ್ಲ. ಏನು ಸಿಕ್ಕಿಲ್ಲ ಕುಡಿ ಅಂತ ಆಗ ಎತ್ತುಗಳು ತಗೊಂಡಿದ್ದು. ಲೈಟ್ ಕಂಬ ಆಫೀಸ್ಲೆಲ್ಲ ಹೊಡಿತಿದ್ರು. ಜೀವನ ಮಾಡಿದ್ರು. ಆ ಎತ್ತುಗಳು 70,000 ತಂದಿದ್ನಲ್ಲ, ಬುದ್ಧಿಸ್ನಲ್ಲ, ಅದ್ರಲ್ಲಿ ಏನು ಬರ್ನಿಲ್ಲ. ಎತ್ತುಗಳು ಬಂದು ನಾವು ಒಂದು 2 ತಿಂಗಳು ಅಡ್ಮಿಟ್ ಆಗಿದ್ನಲ್ಲ, ಬರೀ 25,000 ಕೊಟ್ಬಿಟ್ಟಿದ್ವಿ. 70,000 ಹೋಯ್ತು. ಯಾವ ಗಾಡಿ? ಎತ್ತಿನ ಗಾಡಿ ಕೊಟ್ಬಿಡ್ರಾ? ಎತ್ತಿನ ಗಾಡಿ ಹೊಡಿತಿದ್ದು ಮಾಡ್ಕೊತಿದ್ದು. ಆ ಗಾಡಿನ ಗುದ್ದಿಸ್ಬಿಟ್ಟು ಅದ್ರಲ್ಲಿ ಏನು ಬರ್ಲಿಲ್ಲ. ಅದು ಮಾತ್ರ ಬರ್ದ್ರಲ್ಲ, ಈಗ ಕ್ಯಾಮ್ರಾ ಹಾಕಿರತ್ತ. ಆಮೇಲೆ ಯಾವ್ದು ಗಾಡಿ ನಂಬರ್ ಇದೆಯೋ ಅವ್ರ ಹೆಸರಿಗೆ ಹೋಗುತ್ತೆ ಬಿಲ್ಲು. ಫೈನ್ ಆಗುತ್ತೆ. ನೀವು ಮಾಡೋದೇ 150 ರೂಪಾಯಿ. ನಿಮ್ಮ ಹೊಟ್ಟೆ ಪಾಡು ನೀವು ಮಾಡ್ತಾ ಇರ್ಬೇಕಂತ.
ಅದೇನು ತಪ್ಪಿಲ್ವಲ್ಲ, ನಿಮ್ಮ ಹೊಟ್ಟೆ ಪಾಡು ನಿಮ್ಮ ಮಕ್ಳು ನೋಡ್ಕತ್ತಲ್ಲ, ಅದಕ್ಕೆ ನೀವು ಮಾಡ್ತಿದ್ರ ಅಲ್ವಾ ತತ್ತ? ಅಟ್ಲೀಸ್ಟ್ ಒಂದು ಸೈಕಲ್ನಾರು ತಗೊಳ್ಳಿ, ನಿಮ್ಮ ಗಾಡಿ ಓಡ್ಸೋಕ್ಕೆ ನಿಮ್ಗೆ ರೂಲ್ಸ್ ಇಲ್ಲ ತತ್ತ. ಹಾಂ ಹಾಂ ದಯವಿಟ್ಟು ತತ್ತ, ಹಾಂ ಓಡಿಸ್ಬೇಡಿ ಗಾಡಿನ, ಕಣ್ಣು ಕಾಣಲ್ಲ ಅಂದಮೇಲೆ ಗಾಡಿ ಓಡಿಸ್ಬೋದು ತತ್ತ.